ಆತನ ಆಲೋಚನೆಗಳ ಮೂಲಕವಾಗಿ ನಾವು ನಡೀಬೇಕಾಗಿದೆ. ಯೆಶಾಯನು ತನ್ನ ಪ್ರವಾದನೆ ಗ್ರಂಥದಲ್ಲಿ ಇದನ್ನು ಹೇಳುವಂಥದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಕರ್ತನಲ್ಲಿ ನನ್ನ ಪ್ರಿಯ ದೈವ ಜನರೇ, ಈ ಪರಿಶುದ್ಧ ಮುಂಜಾನೆ ವೇಳೆಯಲ್ಲಿ ಹೋದ ವಾರದಲ್ಲಿ ನಾವು ಧ್ಯಾನ ಮಾಡಿದಂಥ ದೇವರ ವಾಕ್ಯ ಜಕರಿಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 1ರಿಂದ 6 ವಚನಗಳು ಧ್ಯಾನ ಮಾಡಿದ್ದೇವೆ. ಅದರಲ್ಲಿ ಜಕರಿಯನ ಮೂಲಕ ದೇವರು ನಮ್ಮನ್ನು ಪುನಃ ನನ್ನ ಕಡೆಗೆ ತಿರುಗಿಕೊಂಡು ಬನ್ನಿರಿ ಎಂಬುದಾಗಿ ಆತನು ಪ್ರೀತಿಯಿಂದ, ನಾವು ಎಷ್ಟೇ ದ್ರೋಹಿಗಳಾದರೂ ಕೂಡ, ನಾವು ಎಷ್ಟೇ ಪಾಪ ಮಾಡಿದಾಗ್ಯೂ ಕೂಡ, ದೇವರ ಕಾರ್ಯಗಳನ್ನು ತಿರಸ್ಕಾರ ಮಾಡಿದಾಗ್ಯೂ ಕೂಡ, ಪ್ರಿಯವಾದವರೇ, ದೇವರು ನಮ್ಮನ್ನು ಪ್ರೀತಿಸಿ ತನ್ನ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಜೀವಿಸಬೇಕೆಂಬಂತ, ಪ್ರವೇಶ ಮಾಡಬೇಕೆಂಬಂತ ಆ ಒಂದು ಅಮೂಲ್ಯವಾದಂಥ ಉದ್ದೇಶಗಳನ್ನು ಆತನು ತೋರಿಸುತ್ತಾ ಪುನಃ ಪುನಃ ಕರೆಯುತ್ತಾ ಇದ್ದಾನೆ. ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ಲೋಕದಲ್ಲಿ ಇದ್ದರೂ ಕೂಡ ಲೋಕದವರಾಗಿರಬೇಡ್ರಿ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ತಾನೇ ನಾವು ರಾಗ ಹಾಡಿದ್ವಿ. ಉದಯ ಕಾಲದ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿಯೂ, ರಾತ್ರಿಯ ಸಮಯದಲ್ಲಿ ನಿನ್ನನ್ನೇ ಸ್ವಾಮಿ ಆರಾಧಿಸ್ತಾ ಇದ್ದೇನೆ. ದೇವರಿಗೆ ನಾವು ಕೊಡುವಂಥ ಪ್ರಮಾಣಪೂರ್ವಕವಾದಂಥ ವಾಗ್ದಾನ, ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಪ್ರತಿಷ್ಠಿಸಿಕೊಳ್ಳುವಂತಹ ಒಂದು ವಿಚಾರ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ ಪ್ರಿಯರೇ. ಆದುದರಿಂದ ಸರ್ವಶಕ್ತನಾದ ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ. ತಿರುಗಿ ಬರಮಾಡಿದಂತಹ, ತಿರುಗಿ ಕರೆಯುತ್ತಿರುವಂತಹ ರಕ್ಷಕನು ಇವತ್ತಿನ ದಿನದಲ್ಲಿ ನಮ್ಮ ಜೀವಿತದಲ್ಲಿ ಮಾತನಾಡಲಿಕ್ಕಿರುವಂತಹ ದೇವರ ವಾಕ್ಯ ಯಾವುದು ಎಂಬುದಾಗಿ ನಾವು ನೋಡುವಾಗ, ಓದಲ್ಪಟ್ಟಂಥ ವೇದ ಭಾಗ ಹಳೆ ಒಡಂಬಡಿಕೆಯಲ್ಲಿ ವಿಮೋಚನ ಕಾಂಡ 16ನೇ ಅಧ್ಯಾಯ 1ರಿಂದ 3 ವಚನಗಳು. ವಿಮೋಚನ ಕಾಂಡ 16ನೇ ಅಧ್ಯಾಯ 1ರಿಂದ 3 ವಚನಗಳು ಎಂಬುದಾಗಿ. ದೇವರಿಗೆ ಸ್ತೋತ್ರವಾಗಿ. ಇಸ್ರಾಯೇಲ್ ಜನರ ವಿಚಾರದಲ್ಲಿ ಹೇಳ್ತಾ ಇದ್ದೆ. ಇಸ್ರಾಯೇಲ್ ಜನರು ದೇವರು ಆರಿಸಿಕೊಂಡಂಥ ಜನಾಂಗ. ನಾನು ನೀವು ಆತ್ಮೀಕ ಇಸ್ರಾಯೇಲರು, ದೇವರು ಆರಿಸಿಕೊಂಡಂಥ ಜನಾಂಗ ಎಂಬುದನ್ನು ಮಾತ್ರ ಮರೆಯಬಾರದು. ನನ್ನ ಪ್ರಿಯವಾದವರೇ, ಆರಿಸಿಕೊಂಡಂಥ ಜನಾಂಗ ಇಸ್ರಾಯೇಲ್ ಜನಾಂಗವಾಗಿದ್ದರೂ ಕೂಡ ದೇವರಿಗೆ ಸ್ತೋತ್ರವಾಗಲಿ, ಅವರು ಪದೇ 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 ಪಾಪ ಮಾಡುತ್ತಾ, ದ್ರೋಹ ಮಾಡುತ್ತಾ, ದೇವರ ಆಜ್ಞೆಗಳಿಗೆ, ದೇವರ ವಾಕ್ಯಗಳಿಗೆ, ದೇವರ ಪ್ರೀತಿಗೆ ವಿರುದ್ಧವಾಗಿ ನಡ್ಕೊಂಡಿರುವಂತಹ ವಿಚಾರಗಳನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ನನ್ನ ಪ್ರೀತಿಯುಳ್ಳ ದೈವ ಜನರೇ, ಆ ದಿನದಲ್ಲಿ ಇಸ್ರಾಯೇಲರು ನಡ್ಕೊಂಡಂತಹ ವಿಚಾರಗಳು ಇವತ್ತಿನ ದಿನದಲ್ಲಿಯೂ ಕೂಡ ಆತ್ಮೀಕ ಇಸ್ರಾಯೇಲರಾದಂಥ ನಾವುಗಳು ಕೂಡ ಏನಂದರೆ ದೇವರಿಗೆ ವಿರೋಧವಾಗಿ ನಡ್ಕೊಳ್ಳುವಂಥವರಾಗಿದ್ದೇವೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಕರ್ತನಲ್ಲಿ ಪ್ರಿಯವಾದವರೇ, ನೋಡ್ರಿ, ಆ ದಿನದಲ್ಲಿ ಅವರು ದೇವರ ಮನ್ನವನ್ನು ರುಚಿ ಇಲ್ಲದೆ ಇರುವಂಥದ್ದು ಎಂಬುದಾಗಿ ಹೇಳುತ್ತಿರುವಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಅವರು ಐಗುಪ್ತ, ದೇವರು ಕತ್ತಲೆಯ ಪ್ರದೇಶದಿಂದ ಬೆಳಕಿಗೆ ನಡೆಸ್ತಾ ಇದ್ದಾನೆ, ಅಸಹ್ಯವಾದಂಥ ಸಂಗತಿಗಳಿಂದ ಉನ್ನತವಾದ ಸಂಗತಿಗಳಿಗೆ ನಡೆಸ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ.
ಕೀಳಾದಂಥ ಜೀವಿತದಿಂದ ಮೇಲಕ್ಕೆ ತಂದು ಉನ್ನತವಾದಂಥ ಆ ಒಂದು ಜಾಗಕ್ಕೆ ದೇವರು ಇಸ್ರಾಯೇಲ್ ಜನಾಂಗವನ್ನು ನಡೆಸ್ತಿರುವಂಥದ್ದನ್ನು ಇಲ್ಲಿ ಜ್ಞಾಪಕ ಮಾಡಿಕೊಳ್ಬೇಕಾಗಿದೆ ಪ್ರಿಯರೇ. ನನ್ನ ಪ್ರೀತಿಯುಳ್ಳ ದೈವ ಜನರೇ, ಇಂತಹ ನಾಯಕನು, ಇಂತಹ ದೇವರು, ಇಂತಹ ಸೃಷ್ಟಿಕರ್ತನು ನಮ್ಮ ಮಧ್ಯದಲ್ಲಿ ಇದ್ದಾಗ್ಯೂ ಕೂಡ, ಅವರ ಮಧ್ಯದಲ್ಲಿ ಇದ್ದಾಗ್ಯೂ ಕೂಡ ಇಸ್ರಾಯೇಲರು ಮೋಶೆಯ ಮುಂದೆ ದೇವರ ಬಗ್ಗೆ ಗುಡುಗಾಡಿರುವಂಥದ್ದನ್ನು ನಾವು ನೋಡುವಂಥವರಾಗಿದೆ ಪ್ರಿಯರೇ. ಹಲ್ಲೆಲೂಯ, ದೇವರಿಗೆ ಸ್ತೋತ್ರವಾಗಲಿ. ನಾವುಗಳು ಕೂಡ ಇಸ್ರಾಯೇಲ್ ಜನಾಂಗಕ್ಕಿಂತ ಏನು ಭಾಳ ದೊಡ್ಡವರೇನಲ್ಲ, ಅಥವಾ ಉನ್ನತವಾದಂಥವ್ರೇನಲ್ಲ, ಉತ್ತಮರಾದಂಥವ್ರೇನಲ್ಲ. ಯಾಕೆ ಅಂದರೆ ಆತ್ಮೀಕ ಇಸ್ರಾಯೇಲರಾದಂಥ ನಾವುಗಳು ಕೂಡ ಇವತ್ತಿನ ದಿನದಲ್ಲಿ ದೇವರ ವಾಕ್ಯ ನೇರವಾಗಿ ಬರುವಾಗ, ಇವೆಲ್ಲ ಈ ದಿನ ಕಾಲಗಳೆಲ್ಲ ನೇರವಾಗಿ ಬರುವಂಥ ಕಾಲಗಳು. ನೇರವಾಗಿ ಬರುವಾಗ ಕೊನೆಗಾಲದ ಈ ಅಂತ್ಯಕಾಲದ ದಿನಮಾನಗಳಲ್ಲಿ ನಾವು ಇರುವಂಥ ಸಂದರ್ಭದಲ್ಲಿ ದೇವರಿಗೆ ಸ್ತೋತ್ರವಾಗಲಿ, ತಂದೆಯಾದ ದೇವರು ನಮ್ಮನ್ನು ಕೂಡ ಏನು ಮಾಡ್ತಾ ಇದ್ದಾನೆ, ನನ್ನ ಕಡೆಗೆ ಹಿಂದಿರುಗಿಕೊಳ್ಳಿ ಬನ್ನಿ ಎಂಬುದಾಗಿ ಆತನು ಕರೀತಾ ಇದ್ದಾನೆ. ಪ್ರಿಯ ನನ್ನ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸ್ನೇಹಿತನ ಕರೆಯೋದಿಲ್ಲ, ನನ್ನ ಅಪ್ಪ ಕರೆಯೋದಿಲ್ಲ, ನನ್ನ ಅಮ್ಮ ಕರೆಯೋದಿಲ್ಲ, ನನ್ನ ಅಕ್ಕ ತಂಗಿಯರು ಕರೆಯೋದಿಲ್ಲ, ನನ್ನ ಅಣ್ಣ ತಮ್ಮಂದಿರು ಕರೆಯೋದಿಲ್ಲ. ಈ ಲೋಕದ ಯಾರು ಕೂಡ, ಯಾವ ನಾಯಕನಾಗಲಿ ತಿರುಗಿಕೊಂಡು ಬಾ ಎಂಬುದಾಗಿ ನಮ್ಮನ್ನು ಕರೆಯುವಂಥವರಲ್ಲ ಎಂಬುದಾಗಿ ನಾವು ನೋಡ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ನನ್ನ ಮಾತನ್ನು ಒಪ್ಪಿಗೆ ಆದಂಥವರೆಲ್ಲರೂ ಒಂದ್ಸರಿ ಹಲ್ಲೆಲೂಯ ಹೇಳ್ರಿ. ಎಸ್, ದೇವರಿಗೆ ಸ್ತೋತ್ರವಾಗಲಿ. ಸೊ ಇವತ್ತಿನ ಈ ಪರಿಶುದ್ಧವಾದಂಥ ಸಮಯದಲ್ಲಿ ನಾವೆಲ್ಲರೂ ಕೂಡ 15 ಆಗಸ್ಟ್ 15 ಆಗಸ್ಟ್ ಎಂಬುದಾಗಿ ನಾವು ನೋಡುವಂಥವರಾಗಿದೆ ಪ್ರಿಯರೇ. ಈ ತಿಂಗಳು ಅದನ್ನು ಆಚರಣೆ ಮಾಡಿದ್ದೇವೆ, ಹೋದ ವಾರದಲ್ಲಿ ಆಚರಣೆ ಮಾಡಿದ್ದೇವೆ. ದೇವರಿಗೆ ಸ್ತೋತ್ರ. ಅದರಲ್ಲಿ ಹರ್ಷಗೊಂಡಿದ್ದೇವೆ. ಲೋಕದ ರೀತಿಯಲ್ಲಿ ನಾವು ಸಂತೋಷಪಟ್ಟಿದ್ದೇವೆ. ಲೋಕದ ಸಂಗತಿಗಳನ್ನು ನಾವು ಕೊಂಡ್ಕೊಂಡು ಹಾಕ್ಕೊಂಡು ಮಜಾ ಮಾಡಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಇದೇ ಸ್ವತಂತ್ರ ನೋಡ್ರಿ ಎಂಬುದಾಗಿ ತೋರಿಸಿರುವಂಥದ್ದನ್ನು ಕೂಡ ನಾವು ನೋಡುವಂಥವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯವಾದವರೇ, ಸ್ವಾತಂತ್ರ್ಯದ ದಿನಾಚರಣೆಯ ದಿನ ಇನ್ನೊಬ್ಬರ ಬಗ್ಗೆ ಕೀಳಾಗಿ ಮಾತನಾಡಿದಂತಹ ವಿಚಾರಗಳನ್ನು ಕೂಡ ನೀವೆಲ್ಲ ಕೇಳಿಸ್ಕೊಂಡಿದ್ದೀರ, ನಾವೆಲ್ಲ ಕೇಳಿಸ್ಕೊಂಡಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ 78ನೇ ವರ್ಷದ ಸ್ವಾತಂತ್ರ್ಯ ನಮಗೆ ದೇವರು ನೋಡಲಿಕ್ಕೆ ಕೃಪೆ ಭಾಗ್ಯ ನಮಗೆ ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ನನ್ನ ಪ್ರೀತಿಯುಳ್ಳ ದೈವ ಜನರೇ, ಪ್ರತಿ ವರ್ಷದ ಈ ಸ್ವಾತಂತ್ರ್ಯದ ದಿನಾಚರಣೆ ದಿನ ನಾವೆಲ್ಲ ನೆನಪು ಮಾಡಿಕೊಳ್ಳಬೇಕಾದದ್ದೇನೆಂದರೆ, ನಾವು ನಿಜವಾಗಿಯೂ ನಮ್ಮ ಜೀವಿತದಲ್ಲಿ ನಿಜವಾದಂಥ ಸ್ವಾತಂತ್ರ್ಯತೆಯನ್ನು ನಾವು ಹೊಂದ್ಕೊಂಡಿದ್ದೇವಾ, ಕಂಡುಕೊಂಡಿದ್ದೇವಾ, ಅದರಲ್ಲಿ ಜೀವಿಸ್ತಾ ಇದ್ದೇವಾ ಎಂಬತಕ್ಕಂಥ ವಿಚಾರವನ್ನು ನಾವು ಈಗ ಯೋಚನೆ ಮಾಡಬೇಕಾಗಿದೆ ಪ್ರಿಯರೇ. ನನ್ನ ಪ್ರೀತಿಯುಳ್ಳ ದೈವ ಜನರೇ, ದೇವರಿಗೆ ಸ್ತೋತ್ರವಾಗಲಿ. 78ನೆಯ ಸ್ವಾತಂತ್ರ್ಯದ ದಿನ ನಾವು ನಮ್ಮ ದೇಶದ ಬಾವುಟಗಳನ್ನು ಅಲ್ಲಿ ಇಲ್ಲಿ ಎಲ್ಲ ಕಡೆ ಆರಿಸಿದ್ದನ್ನು ನೋಡಿದ್ವಿ. ದೇವರಿಗೆ ಸ್ತೋತ್ರ. ಅದಕ್ಕೆ ಕಾರ್ಯಕ್ರಮಗಳನ್ನು ನೋಡಿದ್ವಿ, ಅದಕ್ಕೆ ಒಂದು ಡ್ಯಾನ್ಸು, ಒಂದು ರಾಗ ಎಲ್ಲವನ್ನ ನೋಡಿದ್ವಿ. ದೇವರಿಗೆ ಸ್ತೋತ್ರವಾಗಲಿ. ಅಷ್ಟೇ ಮುಗಿದೋಯ್ತು, ಅಷ್ಟಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಮುಗಿದೋಯ್ತು ಎಂಬುದಾಗಿ ನೋಡ್ತೀವಿ. ದೇವರಿಗೆ ಸ್ತೋತ್ರವಾಗಲಿ. ಇನ್ನೂ ಅನೇಕರು ಏನಂದರೆ ಪಾರ್ಟಿಗಳನ್ನು ಮಾಡುತ್ತಾ 78ನೇ ವರ್ಷದ ಸ್ವಾತಂತ್ರ್ಯತೆಯ ದಿನಾಚರಣೆ ಎಂಬುದಾಗಿ ಪಾರ್ಟಿಗಳನ್ನು ಮಾಡುತ್ತಾ ಅವರು ಮಜಾ ಮಾಡಿರುವಂಥದ್ದನ್ನು ಕೂಡ ನಾವು ನೋಡುವಂಥವರಾಗಿದ್ದೇವೆ ಪ್ರಿಯರೇ, ಕರ್ತನಲ್ಲಿ ಪ್ರಿಯವಾದವರೇ. ಆದರೆ ಈ ಸ್ವಾತಂತ್ರ್ಯ ದಿನಾಚರಣೆ ದಿನ
ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ರು ಕೂಡ, ಈ ಲೋಕದಲ್ಲಿ ನಾವು ಬದುಕ್ತಾ ಇದ್ರು ಕೂಡ ನಿಜವಾಗಿಯೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ ಎಂಬುದಾಗಿ ಯೋಚನೆ ಮಾಡಿಕೊಳ್ಬೇಕಾಗಿದೆ ಪ್ರಿಯರೇ. ಒಂದಲ್ಲ ಒಂದು ರೀತಿಯಲ್ಲಿ ನಾವು ಗುಲಾಮರಾಗಿ ಜೀವಿಸ್ತಾ ಇದ್ದೀವಿ. ಇನ್ನೂ ಕೂಡ ಬ್ರಿಟಿಷರಲ್ಲದೇ ಇದ್ದರೂ ಕೂಡ ಬ್ರಿಟಿಷರ ಗುಣಗಳನ್ನು ಅಳವಡಿಸಿಕೊಂಡಿರುವಂತಹ ಅನೇಕ ನಾಯಕರ ಆ, ಒಂದು ಒಂದು ಜೀವಿತದಿಂದ, ಅವರ ನಡವಳಿಕೆಗಳಿಂದ ನಾವು ಇನ್ನೂ ಕೂಡ ಗುಲಾಮರಾಗಿ ಜೀವಿಸುವಂಥವರಾಗಿದ್ದೇವೆ ಎಂಬುದನ್ನು ನಾವು ನೋಡುವಂಥವರಾಗಿದೆ ಪ್ರಿಯರೇ. ನನ್ನ ಪ್ರೀತಿಯುಳ್ಳ ದೈವ ಜನರೇ, ವಿದೇಶಿಗರು, ಬ್ರಿಟಿಷರು ಅವರ ಕಾಯ್ದೆ ಕಾನೂನುಗಳನ್ನು ಅವರು ಇಲ್ಲಿ ರಾಜ್ಯವಾಳುವಾಗ, ದೇಶ ಆಳುವಾಗ ಅದನ್ನು ನಡೆಸ್ತಾ ಇದ್ರು ಎಂಬುದಾಗಿ ನೋಡ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಅವರು ದಬ್ಬಾಳಿಕೆ ಮಾಡ್ತಾಯಿದ್ರು, ಕ್ರೂರವಾಗಿ ನಮ್ಮ ಜನರನ್ನು ನಡೆಸ್ಕೊಳ್ತಾ ಇದ್ರು ಎಂಬುದಾಗಿ ಕೂಡ ನಾವು ನೋಡುವಂಥವರಾಗಿದ್ದೇವೆ ಪ್ರಿಯರೇ. ದೇವರಿಗೆ ಸ್ತೋತ್ರವಾಗಲಿ. ಆದುದರಿಂದ ನಮ್ಮ ಅನೇಕ ನಾಯಕರು, ಮುಖ್ಯವಾಗಿ ನಮ್ಮ ದೇಶದ ತಂದೆ ಎಂಬುದಾಗಿ ಎನಿಸಿಕೊಂಡಂತಹ ಮಹಾತ್ಮ ಗಾಂಧಿಯವರ ಅವರೊಂದು ಟೀಮ್ ಏನಂದರೆ, ಈ ಸ್ವಾತಂತ್ರ್ಯ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸಲಿಕ್ಕೋಸ್ಕರವಾಗಿ ಅವರು ಬಹಳ ಹೋರಾಡಿದರು, ಉಪವಾಸ ಮಾಡಿದ್ರು, ಊಟ ಬಿಟ್ಟರು, ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇವತ್ತು ನಮಗೆ ಸ್ವಾತಂತ್ರ್ಯ ಬೇಕು ಅಂದರೆ ನಾವು ಏನನ್ನು ಬಿಡ್ತಾ ಇದ್ದೇವೆ, ನಾವು ಯಾವ ರೀತಿ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಎಂಬತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಏನೂ ಇಲ್ಲದೆ, ಗತಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ನಾವು ನಿಜವಾಗಿ ದೇವರನ್ನು ನಾವು ಆರಾಧನೆ ಮಾಡ್ತೇವಾ? ಆರಾಧನೆ ಮಾಡಲಿಕ್ಕೆ ನಾವು ಬರ್ತೇವಾ? ನಮಗೆ ನಿಜವಾದಂಥ ಸ್ವಾತಂತ್ರ್ಯತೆ ಸಿಕ್ಕಿದೆಯಾ ಎಂಬುದಾಗಿ ನಾವು ಯೋಚನೆ ಮಾಡಿಕೊಳ್ಬೇಕಾಗಿದೆ ಪ್ರಿಯರೇ. ಕರ್ತನಲ್ಲಿ ನನ್ನ ಪ್ರೀತಿಯುಳ್ಳ ದೈವ ಜನರೇ, ದೇವರಿಗೆ ಸ್ತೋತ್ರವಾಗಲಿ. ದೇವರು ಕರೀತಾ ಇದ್ದಾನೆ, ತಿರುಗಿಕೊಂಡು ನನ್ನ ಕಡೆಗೆ ಬನ್ನಿರಿ. ಯಾಕಂದರೆ ನೀವು ಕಳೆದುಕೊಂಡಂಥ ಆ ಸ್ವಾತಂತ್ರ್ಯವನ್ನು ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಆತನು ಕರೀತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ ಪ್ರಿಯರೇ. ಆತನು ಐಗುಪ್ತ ದೇಶದ ವಾಸ ಮಾಡ್ತಿದ್ದಂತಹ ನಮ್ಮ ಜನರು, ದೇವಜನರು, ಇಸ್ರಾಯೇಲ್ ಜನರು, ಆರಿಸಿಕೊಂಡಂತಹ ದೇವರು ಆರಿಸಿಕೊಂಡಂತಹ ಜನರು, ದೇವರಿಗೆ ಸ್ತೋತ್ರವಾಗಲಿ, ಅವರು ದೈಹಿಕವಾಗಿ ಬಿಡುಗಡೆ ಆಯಿತು, ಹೊರಗಿನ ತೋರಿಕೆಯ ಇದರಲ್ಲಿ ಬಿಡುಗಡೆ ಆಯಿತು ಎಂಬುದಾಗಿ ನಾವು ನೋಡ್ತೇವೆ. ಇವತ್ತು ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳೋಣ, ನಾವು ಯಾವ ರೀತಿಯಲ್ಲಿ ಬಿಡುಗಡೆ ಹೊಂದಿದ್ದೇವೆ ಎಂಬುದಾಗಿ. ಈ 1947ನೇ ಇಸ್ವಿಯಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಆದರೆ ನಮ್ಮ ರಕ್ಷಕರಾದಂಥ ಯೇಸು ಸ್ವಾಮಿ ಅದಕ್ಕಿಂತಲೂ ಮುಂಚೆ 2000 ವರ್ಷಗಳ ಹಿಂದೆ ಎಂಬುದಾಗಿ ಹೇಳ್ತದೆ. ದೇವರಿಗೆ ಸ್ತೋತ್ರ. 2000 ವರ್ಷಗಳ ಹಿಂದೆ ನಮಗೆ ಸಂಪೂರ್ಣ ಸ್ವಾತಂತ್ರ್ಯತೆಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ಯಾರು ಕೂಡ ಅದು ಅರ್ಥ ಮಾಡ್ಕೋತಾ ಇಲ್ಲ, ನಾವು ಯಾರು ಕೂಡ ಅದನ್ನು ತಿಳ್ಕೊತಾ ಇಲ್ಲ. ಗೊತ್ತಾಯ್ತರ? ದೇವರಿಗೆ ಸ್ತೋತ್ರವಾಗಲಿ. ಈ ಸ್ವಾತಂತ್ರ್ಯತೆಯನ್ನು ನಾವು ಆಚರಣೆ ಮಾಡಬೇಕು. ಅದು ಮಾಡಲ್ಲ, ಗೊತ್ತಾಯ್ತರ? ಅದು ಮಾಡಿದ್ರೆ ಏನಂದರೆ ನಾವು ಬೇರೆಯವರಾಗ್ಬಿಡ್ತೀವಿ, ಬೇರೆ ಸಭೆಯವರಾಗ್ತೀವಿ, ಬೇರೆಯವರಾಗ್ತೀವಿ ಎಂಬುದಾಗಿ ನೋಡ್ತೀವಿ. ಗೊತ್ತಾಯ್ತರ? ದೇವರಿಗೆ ಸ್ತೋತ್ರವಾಗಲಿ. ನಾವು ಈ ದೇಶದಲ್ಲಿ ಬದುಕ್ತಾ ಇದ್ದೇವೆ, ಈ ರಾಜ್ಯದಲ್ಲಿ ಬದುಕ್ತಾ ಇದ್ದೇವೆ, ಈ ಸ್ಥಳದಲ್ಲಿ ಬದುಕ್ತಾ ಇದ್ದೇವೆ, ಈ ಪಟ್ಟಣದಲ್ಲಿ ಬದುಕ್ತಾ ಇದ್ದೇವೆ. ನಾವು ಈ ರಾಜ್ಯಕ್ಕೆ, ಈ ದೇಶಕ್ಕೆ ಕೃತಜ್ಞತೆ ಸಲ್ಲಿಸಬೇಕು. ಗೊತ್ತಾಯ್ತರ? ದೇವರಿಗೆ ಸ್ತೋತ್ರವಾಗಲಿ. ದೇವರ ನಾಮಕ್ಕೆ ಸ್ತೋತ್ರ. ದೇವರು ಯೇಸು ಕ್ರಿಸ್ತನಾಗಿ ಲೋಕದಲ್ಲಿ ಬಂದಾಗ ಆತನು ದೇಶದ ಅಧಿಪತಿಗಳಿಗೆ ಆತನು ಏನಂದರೆ ವಿಧೇಯನಾಗಿದ್ದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅವರನ್ನು ಖಂಡಿಸಿದ್ರು ಕೂಡ ಅವರ ಅಧಿಕಾರಕ್ಕೆ, ಅವರು ಮಾಡುವಂಥ ಕೃತ್ಯಗಳಿಗೆ ಆತನು ಏನಂದರೆ ದೀನ ಮನಸ್ಸುಳ್ಳವನಾಗಿ ನೋಡ್ತಾ ಇದ್ದ ಎಂಬುದಾಗಿ ನಾವು ನೋಡುವಂಥವರಾಗಿದೆ ಪ್ರಿಯರೇ. ಕರ್ತನಲ್ಲಿ ನನ್ನ ಪ್ರಿಯ ದೈವ ಜನರೇ, ಐಗುಪ್ತದ ಗುಲಾಮತನದಿಂದ ಬಿಡಿಸಿದಾಗ್ಯೂ ಕೂಡ
ಇಸ್ರಾಯೇಲರನ್ನು ಬಿಡಿಸಿದಾಗ್ಯೂ ಕೂಡ ಅವರನ್ನು ಹಾಲು ಜೇನು ಹರಿಯುವಂತಹ ಸ್ಥಳಕ್ಕೆ ನಡೆಸ್ತಾ ಇದ್ರು ಕೂಡ ಅವರ ಗುಣಗಾಟ ಏನಿತ್ತು? ದೇವರಿಗೆ ಸ್ತೋತ್ರ. 3ನೇ ವಚನ ಇಲ್ಲಿ ಓದಿದ್ವಲ್ಲ, ಏನಂತ ಇತ್ತು? ಅವರಿಗೆ ಈ ಸಮೂಹನೆಲ್ಲ ಹಸಿವೆಯಿಂದ ಸಾಯಿಸಬೇಕೆಂದು ಬಂದಿರಷ್ಟೇ, ನಾವು ಇದ್ದಾಗ ಯೆಹೋವನ ಕೈಯಿಂದ ಎಷ್ಟೋ ಮೇಲೆ ಅಲ್ಲೇ ಸತ್ತಾಗಿದ್ರೆ ಚೆನ್ನಾಗಿತ್ತು ಅಂತ. ಓಕೆ, ಆಗ ಮಾಂಸ ಪಾತ್ರೆಗಳ ಬಳಿಯಲ್ಲಿ ಕೂತ್ಕೊಂಡು, ನೋಡ್ರಿ, ದೇವರಿಗೆ ಸ್ತೋತ್ರವಾಗಲಿ, ಇಸ್ರಾಯೇಲರು ಈ ಲೋಕದ ಮಾಂಸದಲ್ಲಿ ಆಶೆಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಅವರಿಗೆ ಸ್ವತಂತ್ರತೆ ಬೇಕಾಗಿಲ್ಲ. ಇವತ್ತು ನಾವು ನೀವು ಕೂಡ ಏನಂದರೆ, ಏನೇ ಫಂಕ್ಷನ್ ಮಾಡಲಿ, ಯಾವುದೇ ವಿಚಾರಗಳಲ್ಲಿ ನಾವೇನು ಮಾಡ್ತೀವಿ? ಪ್ರಥಮವಾಗಿ ಯೋಚನೆ ಮಾಡೋದೇನೆಂದರೆ, ಅವ್ರ ಮನೆಯಲ್ಲಿ ಹೋದರೆ ನಮಗೆ ಖಂಡಿತವಾಗಿಯೂ ಮಾಂಸಗಳು ಸಿಗ್ತದೆ, ಗೊತ್ತಾಯ್ತರ ಎಂಬುದಾಗಿ ನಾವು ನೋಡುವಂಥವರಾಗಿದೆ. ಇಸ್ರಾಯೇಲರು ದೇವರು ಕೊಟ್ಟಂಥ ಸ್ವಾತಂತ್ರ್ಯತೆಯನ್ನು ತಿರಸ್ಕರಿಸಿ ವಿರುದ್ಧ ಮಾತಾಡಿ ಶಾಪಗ್ರಸ್ತರಾದರು ಎಂಬುದಾಗಿ ನೋಡ್ತೇವೆ. ಆದುದರಿಂದ ದೇವರು ಮತ್ತೆ ಅವರನ್ನು ಎಚ್ಚರಿಸಿ ತಿರುಗಿ ಹೇಳ್ತಾ ಇದ್ದಾನೆ, ನೀವು ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ಬನ್ನಿರಿ ಎಂಬುದಾಗಿ ಆತನು ಹೇಳುವಂಥದ್ದನ್ನು ನಾವು ನೋಡುವಂಥವರಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ನೋಡ್ರಿ, ಅವರು ಐಗುಪ್ತ ದೇಶದಲ್ಲಿದ್ದಾಗ, ಆ ಕತ್ತಲೆಯ ಪ್ರದೇಶದಲ್ಲಿದ್ದಾಗ, ಸಂಕಟದ ದೇಶದಲ್ಲಿದ್ದಾಗ, ಹಿಂಸೆಯ ದೇಶದಲ್ಲಿದ್ದಾಗ, ಅವರು ಏನಂದರೆ ಇಸ್ರಾಯೇಲರು ಭಯಂಕರವಾಗಿ ದೇವರಿಗೆ ಮೊರೆ ಇಟ್ಟರು, ಕಣ್ಣೀರು ಸುರಿಸಿದ್ರು, ಪ್ರಾರ್ಥನೆ ಮಾಡಿದರು. ದೇವರೇ, ನಿನಗೆ ಕಣ್ಣಿಲ್ಲವಾ? ನಾವು ನಿನ್ನ ಮಕ್ಕಳಲ್ಲವಾ? ಈ ದೇಶದಲ್ಲಿ ಬಿಟ್ಟಿದ್ಯಾ, ಗುಲಾಮತನಕ್ಕೆ ನೇಮಿಸಿದ್ಯಾ? ನಾವು ಏನು ಮಾಡಿದ್ವಿ ನಿನಗೆ? ನಾವು ಏನು ತಪ್ಪು ಮಾಡಿದ್ದೇವೆ ಎಂಬುದಾಗಿ ನಮ್ಮನ್ನು ಬಿಡಿಸು ಎಂಬುದಾಗಿ ಹೃದಯಪೂರ್ವಕವಾಗಿ ಅಲ್ಲಿ ಕೂಗಿಕೊಂಡಾಗ ದೇವರು ಮೋಶೆಯನ್ನು ನೇಮಿಸಿದನೆಂಬುದಾಗಿ ನಾವು ನೋಡುವಂಥವರಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿದ್ದೆ ಮಾಡ್ತಾ ಇದ್ದೀರಾ? ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ನನ್ನ ಪ್ರೀತಿಯುಳ್ಳ ಸಹೋದರರೇ, ಸಹೋದರಿಯರೇ, ಇವತ್ತಿನ ಈ ಪರಿಶುದ್ಧವಾದಂಥ ಸಂದರ್ಭದಲ್ಲಿ ಮಾಂಸದ ಆಶೆ, ಲೋಕದ ಆಶೆಗಳು ಎಂಬುದಾಗಿ ನಾವು ನೋಡ್ತೇವೆ. ಗೊತ್ತಾಯ್ತರ? ಕೆಲವರ ಮನೆಗಳಲ್ಲಿ ಪಾಪ ಅವರು ಬಡತನದ ಮನೆಯಲ್ಲಿ ಬೇಳೆ ಸಾರು ಅನ್ನ ಹಾಕ್ತಾರೆ. ಇದನ್ನು ತಿನ್ನಕ್ಕೆ ಬಂದ್ವ ನಾವು ಅಂತ ಅನೇಕರು ಗುಣಗಾಡುವಂಥದ್ದನ್ನು ನೋಡ್ತೀವಿ. ಗೊತ್ತಾಯ್ತರ? ಕೆಲವ್ರ ಮನೆಯಲ್ಲಿ ಸ್ವಲ್ಪ ಉತ್ತಮವಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ವೆಜಿಟೇಬಲ್ ಪಲಾವ್ ಎಲ್ಲ ಮಾಡಿರ್ತಾರೆ. ಗೊತ್ತಾಯ್ತರ? ಇದೆಂತ ಊಟ ಹಾಕಿದ್ಯಾ ಅನ್ನೋರು ಕೂಡ ಇದ್ದಾರೆ. ಅದರಲ್ಲಿ ಗೊತ್ತಾಯ್ತರ? ಅಂದರೆ ಅವ್ರಿಗೇನು ಬೇಕಾಗಿದೆ? ಏನೇ ಆಗಲಿ, ಎತ್ತೇ ಆಗಲಿ, ಏನಂದರೆ ಮಾಂಸ ಬೇಕು. ಡೇಕ್ಷೆ ತುಂಬ ಮಾಂಸ ಇಟ್ಬಿಟ್ಟು ಅವ್ರಿಗೆ ಸರ್ವ್ ಮಾಡ್ಕೊಳ್ಳಿ ಅಂತಂದರೆ ಭಯಂಕರವಾಗಿ ಬೇಕಾದಂಗೆ ಸರ್ವ್ ಮಾಡ್ಕೊಂಡ್ಬಿಡ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಅದಲ್ಲ, ದೇವರು ನಮ್ಮನ್ನು ಈ ಸ್ಥಳದಿಂದ, ಐಗುಪ್ತ ದೇಶದಿಂದ ಬಿಡಿಸಿದಂಥ ಉದ್ದೇಶ ಏನು ಎಂಬುದನ್ನು ಇಸ್ರಾಯೇಲ್ ಜನರು ತಿಳ್ಕೊಳ್ಳಲಿಲ್ಲ. ಅದೇ ರೀತಿಯಲ್ಲಿ ನೀವುಗಳು ಆತ್ಮೀಕ ಇಸ್ರಾಯೇಲರಾಗಿದ್ದೇವೆ. ಇವತ್ತಿನ ದಿನದಲ್ಲಿ ನಿನ್ನನ್ನು ರಕ್ಷಕನಾದಂಥ ಯೇಸು ಸ್ವಾಮಿ ತನ್ನ ರಕ್ತವನ್ನು ಸುರಿಸುವುದರ ಮೂಲಕವಾಗಿ ಬಿಡುಗಡೆ ಮಾಡಿದ್ದಾನೆ. ಆತನು ನಾಯಕತ್ವದಲ್ಲಿ ನಮ್ಮನ್ನು ಈ ಲೋಕದಲ್ಲಿ ನಡೆಸ್ತಾ ಇದ್ದಾನೆ. ಯಾಕೆ ನಡೆಸ್ತಾ ಇದ್ದಾನೆ? ಯಾವ ಉದ್ದೇಶಕ್ಕೋಸ್ಕರ ನಡೆಸ್ತಾ ಇದ್ದಾನೆ? ಎಲ್ಲಿಗೆ ನಡೆಸ್ತಾ ಇದ್ದಾನೆ ಎಂಬತಕ್ಕಂಥ ವಿಚಾರಗಳನ್ನು ನಾವು ಇವತ್ತಿನ ದಿನದಲ್ಲಿ ತಿಳ್ಕೊಳ್ಬೇಕಾಗಿದೆ ಪ್ರಿಯರೇ. ಗೊಣಗಬಾರ್ದು ನಾವು. ಗೊತ್ತಾಯ್ತರ? ಯೇಸು ಸ್ವಾಮಿಯ ಮಕ್ಕಳಾಗಿರುವಂಥ ನಾವು ಗೊಣಗಬಾರ್ದು. ಯಾಕಂದರೆ ಯೇಸು ಸ್ವಾಮಿ ಎಲ್ಲರೂ ಗೊಣಗಿದ್ದಾನ? ಎಲ್ಲೂ ಗೊಣಗಿಲ್ಲ. ಆತನು ಇದ್ದಂಥ 3.5 ವರ್ಷಗಳು, ದೇವರಿಗೆ ಸ್ತೋತ್ರವಾಗಲಿ, ಆ 3.5 ವರ್ಷಗಳ ಕಾಲ ಎಲ್ಲಿಯೂ ಕೂಡ ಒಂದು ದಿನದಲ್ಲೂ ಕೂಡ ಯಾರ ಮೇಲಾಗಲೂ ಕೂಡ ಗೊಣಗಾಡಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಆತನ ಮಕ್ಕಳು ನಾವೆಲ್ಲ ಗೊಣಗಾಡಬೇಕಾ?
ಆತನ ಮಕ್ಕಳು ನಾವೆಲ್ಲ ಪರ್ಫೆಕ್ಟ್ ಆಗಬೇಕೆಂಬುದಾಗಿ, ನಾವೆಲ್ಲರೂ ಕೂಡ ಏನು ನಂಬಿಗಸ್ತರಾಗಿರ್ಬೇಕೆಂಬತಕ್ಕಂಥ ಉದ್ದೇಶದಿಂದ ಆತನು ಇವತ್ತು ಕೂಡ ಏನಂದರೆ, ನೀವು ನನ್ನ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ತಿರುಗಿಕೊಳ್ಳ್ರಿ, ತಿರುಗಿಕೊಂಡ ಮೇಲೆ ನಾನು ನಿಮ್ಮ ಕಡೆಗೆ ತಿರುಗಿಕೊಳ್ತೇನೆ. ಉತ್ತರ ಅಲ್ಲೇ ಇದೆ. ದೇವರಿಗೆ ಸ್ತೋತ್ರವಾಗಲಿ. ದೇವರ ವಾಕ್ಯ ನಮಗೆ ಅಲ್ಲೇ ಉತ್ತರ ಕೊಡ್ತದೆ. ನೀವು ನನ್ನ ಕಡೆಗೆ ತಿರುಗಿಕೊಂಡರೆ ನಾನು ನಿಮ್ಮ ಕಡೆಗೆ ತಿರುಗಿಕೊಳ್ತೇನೆ, ಇಲ್ಲ ಅಂದರೆ ತಿರುಗಿಕೊಳ್ಳೋದಿಲ್ಲ ಎಂಬಂಥ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಅದ್ಭುತವಾಗಿ ಹೇಳ್ತಾ ಇದ್ದಾನೆ, ಆಶ್ಚರ್ಯವಾಗಿ ಹೇಳ್ತಾ ಇದ್ದಾನೆ. ಗೊತ್ತಾಯ್ತರ? ದೇವರಿಗೆ ಸ್ತೋತ್ರವಾಗಲಿ. ಅನೇಕರ ಭಾವನೆಗಳೇನು, ನಾವು ಹುಟ್ಟದಾಗಿನಿಂದ ಕ್ರೈಸ್ತರಾಗಿದ್ದೇವೆ, ನಾವು ನಮ್ಮ ಮನೆಗಳಲ್ಲಿ ಏನಂದರೆ ವಾಕ್ಯಗಳನ್ನು ಹಾಕ್ಕೊಂಡಿದ್ದೇವೆ, ನಮ್ಮ ಮನೆಗಳಲ್ಲಿ ನಾವು ಏನೋ ಪ್ರಾರ್ಥನೆ ಮಾಡ್ತೇವೆ, ನಮ್ಮ ಮನೆಗಳಲ್ಲಿ ರಾಗಗಳನ್ನು ಹಾಡ್ತೇವೆ ಎಂಬುದಾಗಿ ಹೇಳುವಂಥ ಅನೇಕರು ಕೂಡ ಇದ್ದಾರೆ. ಆದರೆ ದೇವರಿಗೆ ಸ್ತೋತ್ರವಾಗಲಿ, ಹೃದಯದ ಅಲಿಗೆ ಮೇಲೆ ಆ ವಾಕ್ಯಗಳು ಇಲ್ಲ ಎಂಬುದಾಗಿ ನೋಡ್ತೇವೆ. ಆ ಹೃದಯದಲ್ಲಿ ಅವರು ಹಾಡುವಂಥ ರಾಗಗಳ ಅರ್ಥಗಳು ಇಲ್ಲ ಎಂಬುದಾಗಿ ನಾವು ನೋಡುವಂಥವರಾಗಿದೆ ಪ್ರಿಯರೇ. ಇಸ್ರಾಯೇಲ್ದ್ರದ್ದು ಅದೇ ಪ್ರಾಬ್ಲಮ್ ಇತ್ತು. ಇಸ್ರಾಯೇಲ್ ಜನಾಂಗದವ್ರದ್ದು ಅದೇ ಸಮಸ್ಯೆ, ಅದೇ ಪ್ರಾಬ್ಲಮ್ ಇತ್ತು. ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಪ್ರಾಬ್ಲಮ್ ಏನು? ಅದೇ ಪ್ರಾಬ್ಲಮ್. ಗೊತ್ತಾಯ್ತರ? ಮಟನ್ ಪ್ರಾಬ್ಲಮ್. ಗೊತ್ತಾಯ್ತರ? ದೇವರಿಗೆ ಸ್ತೋತ್ರವಾಗಲಿ. ಇವತ್ತಿನ ಈ ಪರಿಶುದ್ಧವಾದಂಥ ಈ ಇದರಲ್ಲಿ ಅವರಿಗೆ ಆ ಸ್ವಾತಂತ್ರ್ಯತೆಯ ಅರ್ಥ, ಸ್ವಾತಂತ್ರ್ಯತೆಯ ಆ ಒಂದು ಅತೀವವಾದಂತಹ ಆ ಒಂದು ಅರ್ಥವು ಅವರಿಗೆ ಗ್ರಹಿಸಿಕೊಳ್ಳಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯ. ಇವತ್ತಿನ ದಿನದಲ್ಲಿ ಕೂಡ ರಕ್ಷಕನಾದಂಥ ಯೇಸು ಸ್ವಾಮಿ ಶಿಲುಬೆ ಕಂಬದ ಮೇಲೆ ಆತನು ಕೊಟ್ಟಂಥ ಪ್ರಾಣ ತ್ಯಾಗದ ಆ ಒಂದು ಯಜ್ಞವನ್ನು ನಾವುಗಳು ಕೂಡ ಏನಂದರೆ ಇನ್ನೂ ಕೂಡ ಸರಿಯಾಗಿ ತಿಳ್ಕೊಂಡಿಲ್ಲ, ಇನ್ನೂ ಕೂಡ ಸರಿಯಾಗಿ ತಿಳ್ಕೊಂಡಿಲ್ಲ ಎಂಬುದಾಗಿ ನಾವು ನೋಡ್ತೀವಿ. ನನ್ನ ಪ್ರಿಯವಾದವರೇ, ದೇವರಿಗೆ ಸ್ತೋತ್ರವಾಗಲಿ. ಅವರ ಮಾನಸಿಕ ಆ ಒಂದು ಸ್ಥಿಮಿತ ಇಲ್ಲದೇ ಇರುವಂಥ ಜೀವಿತವನ್ನು ನೋಡಿದ್ರೆ ಒಂಥರ ಕರುಣೆ ಬರ್ತದೆ. ಯಾಕಂದರೆ ದೇವರು ಇಷ್ಟೆಲ್ಲ ಅವರಿಗೆ ಕೊಟ್ಟ, ದೇವರು ನಮಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ. ನಾವು ಬಯಸಿದ್ದನ್ನೆಲ್ಲ ಹೊಂದ್ಕೊಳ್ತಾ ಇದ್ದೀವಿ, ಆದರೆ ದೇವರು ಬಯಸಿದಂಥದ್ದನ್ನು ನಾವು ಕೊಡಲಿಕ್ಕೆ ಸಿದ್ಧರಾಗಿದ್ದೇವಾ ಎಂಬುದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಕರ್ತನಲ್ಲಿ ಪ್ರಿಯವಾದವರೇ, ದೇವರಿಗೆ ಸ್ತೋತ್ರವಾಗಿ. ಇವತ್ತಿನ ಈ ಪರಿಶುದ್ಧ ಸಮಯದಲ್ಲಿ ಅವರು ಸಂತೋಷ ಪಡಬೇಕಾಗಿತ್ತು. ನಮಗೆ ಸ್ವಾತಂತ್ರ್ಯ ಸಿಕ್ತಲ್ಲಪ್ಪ, ಗುಲಾಮತನದಿಂದ ನಮ್ಮನ್ನು ಬಿಡಿಸಿದ್ರಲ್ಲಪ್ಪ, ನಮಗೆ ಬಿಡುಗಡೆ ಸಿಕ್ಕಿದೆಯಲ್ಲ, ಈ ಸ್ವಾತಂತ್ರ್ಯತೆಯಿಂದ ನಾವು ಹಾಲು ಜೇನು ಹರಿಯುವಂಥ ಸ್ಥಳಕ್ಕೆ ಹೋಗ್ತೀವಲ್ಲ, ಸಂತೋಷ ಪಡಬೇಕಾಗಿತ್ತು. ಅವರು ಸಮಾಧಾನ ಹೊಂದ್ಕೊಳ್ಬೇಕಾಗಿತ್ತು. ದೇವರಿಗೆ ಸ್ತೋತ್ರವಾಗಲಿ. ಆದರೆ ಅದು ಹಾಗಾಗಲಿಲ್ಲ. ಬದಲಿಗೆ ಅಲ್ಲಿ ಕೆಲವರು ಲೀಡರ್ಸ್ಗಳಿದ್ರು, ಜನರ ಪರವಾಗಿ ಮಾತಾಡ್ತೀಯಂತ ಸುಳ್ಳಾಗಿ ಹೇಳಿ, ಸುಳ್ಳಾದಂಥ ವಿಚಾರಗಳನ್ನು ಮಾತನಾಡಿ ಅವರು ಜನರನ್ನು ಮೆಚ್ಚಿಸಲಿಕ್ಕೋಸ್ಕರವಾಗಿ ಇಲ್ಲಿ ವಾಕ್ಯದಲ್ಲಿ ತಿಳಿಸಿದಂತಹ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. 16ನೇ ಅಧ್ಯಾಯ 3ನೇ ವಚನದಲ್ಲಿ ಅವರು ಹೇಳ್ತಾ ಇದ್ದಾರೆ, ಈ ಜನರನ್ನು, ನಮ್ಮೆಲ್ಲರನ್ನ ಇಲ್ಲಿಗೆ ಕರ್ಕೊಂಡು ಬಂದು ನೀನು ಸಾಯಿಸೋದಿಗೆ ಕರ್ಕೊಂಡು ಬಂದಿದ್ಯಾ ಎಂಬುದಾಗಿ ಹೇಳುವಂಥದ್ದು. ಒಂದು ವಿಧದಲ್ಲಿ ಅವ್ರು ಹೇಳಿದ್ದು 100% ಕರೆಕ್ಟ್. ಒಂದು ವಿಧದಲ್ಲಿ ಹೇಗೆ ಅಂತಂದರೆ, ದೇವರಿಗೆ ಸ್ತೋತ್ರವಾಗಲಿ, ಕರ್ತನಲ್ಲಿ ಪ್ರಿಯವಾದವರೇ, ಅವರು ದೈಹಿಕವಾಗಿ ಸತ್ತೋದಂಥ ಜೀವಿತದಲ್ಲಿ ಜೀವಿಸ್ತಾ ಇದ್ರು ಎಂಬುದಾಗಿ ನೋಡಿ. ಆ ಜೀವಿತದಲ್ಲಿ ಅವರು ಜೀವಿಸುವಂಥ ಸಂದರ್ಭದಲ್ಲಿ ದೇವರವರನ್ನು ಆ ಕತ್ತಲೆಯ ಪ್ರದೇಶದಿಂದ ಹೊರಗಡೆ ಕರ್ಕೊಂಡು ಬಂದು ಅವರಿಗೆ, ದೇವರಿಗೆ ಸ್ತೋತ್ರ, ಅವರಿಗೆ ವಿಶೇಷವಾದಂಥ ಸ್ಥಾನಮಾನಗಳನ್ನು ಕೊಟ್ಟ ಎಂಬುದಾಗಿ ನೋಡ್ತೇವೆ. ಸಭೆಯಲ್ಲಿಯೂ ಕೂಡ ನಿಮಗೆ ವಿಶೇಷವಾದ ಸ್ಥಾನಮಾನಗಳನ್ನು
ದೇವರು ಕೊಟ್ಟಿದ್ದಾನೆ, ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ. ಏನು ಮಾಡ್ತಿದ್ಯಾ? ತಿರಸ್ಕಾರ ಮಾಡ್ತಿದ್ಯಾ, ಬೇಡ ಎಂಬುದಾಗಿ ಓಡೋಗ್ತಿದ್ಯಾ. ಕೊಟ್ಟರೂ ಕೂಡ ಏನಂದರೆ ಆ ನಾಯಕತ್ವದ ಗುಣಾತಿಶಯಗಳನ್ನು ನೀವು ಸರಿಯಾದ ರೀತಿಯಲ್ಲಿ ದೇವರ ಸನ್ನಿಧಾನದಲ್ಲಿ ಉಪಯೋಗಿಸಿಕೊಳ್ಳದೆ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಕರ್ತನಿಗೆ ಬಹಳ ಬಹಳ ನೋವಾಗ್ತಾ ಇದೆ. ಈ ಸಭೆಯ ತನ್ನ ಜನರ ವಿಚಾರದಲ್ಲಿ ನೋವಾಗ್ತಾ ಇದೆ. ಆದ್ದರಿಂದ ಆತನು ಹೇಳ್ತಾ ಇದ್ದಾನೆ, ತಿರುಗಿಕೊಂಡು ಬನ್ನಿರಿ. ನಿಮ್ಮ ದೇಶಕ್ಕೋಸ್ಕರ, ನಿಮ್ಮ ರಾಜ್ಯಕ್ಕೋಸ್ಕರ, ನಿಮ್ಮ ಸ್ಥಳಕ್ಕೋಸ್ಕರ ನೀವು ಏನು ಮಾಡಬೇಕಂತೆ? ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಹೇಳ್ತಾನೆ. ಮತ್ತೆ ತಿರುಗಿ ಅದೇನು, ಇಷ್ಟು ದಿನಗಳು ನಾವು ಧ್ಯಾನ ಮಾಡಿದಂಥ ವಿಚಾರಗಳಲ್ಲಿ ಪ್ರಾರ್ಥನೆಯೇ ಮೇನ್ ಆಗಿತ್ತು, ಮುಖ್ಯವಾಗಿತ್ತು. ಇವತ್ತು ಕೂಡ ಪ್ರಾರ್ಥನೆಯಿಂದ ನಾವು ಈ ಬಿಡುಗಡೆಗೆ ಮಹತ್ವ ದೊರಕುವಂಥದ್ದನ್ನು ದೊರಕಿಸ್ಕೊಡ್ಬೋದು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ನನ್ನ ಪ್ರೀತಿಯುಳ್ಳ ದೈವ ಜನರೇ, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುವಾಗ ಏನು ಹೇಳ್ತದೆ? ಯೇಸು ಹೇಳ್ತಾ ಇದ್ದಾನೆ ಇಲ್ಲಿ, ಏನಂತ ಹೇಳ್ತಾ ಇದ್ದಾನೆ? ಮತ್ತಾಯನ ಸುವಾರ್ತೆ ಹೊಸ ಒಡಂಬಡಿಕೆ, ಗಟ್ಟಿಯಾಗಿ ಹೋದ್ರಿ. 6ನೇ ಅಧ್ಯಾಯ 11ನೇ ವಚನ. ಒಬ್ರು, ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ಓಕೆ, ಈಗ ಮಧ್ಯಾಹ್ನ ನಾವೇನು ಮಾಡ್ತೀವಿ? ಊಟ ಮಾಡ್ತೀವಿ ಅಂತ ಇಟ್ಕೊಂಡು ನಮ್ಮ ಮುಂದೆ ಪ್ಲೇಟ್ ಬರ್ತದೆ, ಊಟ ಇಡ್ತಾರೆ. ಊಟ ಇಟ್ಟಾಗ ನಾವೇನು ಮಾಡ್ತೀವಿ? ಸ್ವಾಮಿ, ಈ ಊಟವನ್ನು ಆಶೀರ್ವದಿಸು, ನಮ್ಮ ಅನುದಿನದ ಆಹಾರವನ್ನು ನಮಗೆ ಕೊಡು ಅಂತ ಹೇಳ್ತೀವಿ. ಆ ಅನುದಿನದ ಆಹಾರ ಅದ್ಯಾವುದು? ಈ ಊಟ ಯಾವುದು? ನೋಡ್ರಿ, ಸ್ವಾಮಿಯೇ ಸ್ವಾಮಿ ಹೇಳ್ಕೊಡ್ತಾ ಇರುವಂಥದ್ದು ಏನಂದರೆ, ಅನುದಿನದ ಆಹಾರ ಮನ್ನಾ, ದೇವರ ವಾಕ್ಯ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರತಿದಿನ ತಿನ್ನಬೇಕು. ಆತ್ಮೀಕವಾಗಿ ನೀವೆಲ್ಲ ಗಟ್ಟಿಯಾಗಬೇಕಾದ್ರೆ, ಬೆಳಿಬೇಕಾದ್ರೆ ಪ್ರತಿದಿನ ತಿನ್ಬೇಕು. ತಿನ್ನಲಿಲ್ಲ ಅಂದರೆ ಆತ್ಮಿಕವಾಗಿ ನೀವೆಲ್ಲ ಬಲಹೀನರಾಗ್ತೀರಾ, ಸತ್ತೋಗ್ಬಿಡ್ತೀರಾ. ಗೊತ್ತಾಯ್ತಾ? ಪ್ರತಿದಿನ ವಾಕ್ಯಗಳನ್ನು ಏನು ಮಾಡಬೇಕು? ತಿನ್ನಬೇಕು ಅಂತ ಹೇಳ್ತಾರೆ. ನನ್ನ ಪ್ರೀತಿಯುಳ್ಳ ದೈವ ಜನರೇ, ದೇವರಿಗೆ ಸ್ತೋತ್ರವಾಗಲಿ. ಆ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 11ನೇ ವಚನದ ಪ್ರಕಾರ, ನಾನೇ ಜೀವವುಳ್ಳ ರೊಟ್ಟಿ ಎಂಬುದಾಗಿ ಆತನು ತೋರಿಸ್ಕೊಡ್ತಾ ಇದ್ದಾನೆ. ಆದ್ದರಿಂದ ಆ ಅನುದಿನದ ಆ ಜೀವವುಳ್ಳಂಥ ರೊಟ್ಟಿಯನ್ನು ನೀವು ತಿಂದು ಜೀವವುಳ್ಳಂಥ ಮಕ್ಕಳಾಗಬೇಕು. ಲೋಕದ ಸಂಗತಿಗಳಿಗೆ, ಲೋಕದ ವಿಚಾರಗಳಿಗೆ, ಲೋಕದ ಕೆಲಸ ಕಾರ್ಯಗಳಿಗೆ, ಲೋಕದ ಮದುವೆಯ ಕಾರ್ಯಗಳಿಗೆ ಆಗಲಿಲ್ಲ ಅಂತ ನಾವು ಡಿಸಪಾಯಿಂಟ್ ಆಗಬಾರ್ದು. ದೇವರಿಗೆ ಸ್ತೋತ್ರವಾಗಲಿ. ದೇವರು ಯಾವಾಗ ನಮಗೆ ನೇಮಿಸಿದ್ದಾನೋ ಆಗಲೇ ಎಲ್ಲ ಆಗ್ತದೆ. ದೇವರ ಸಮಯ ಬರಬೇಕು. ಹಲ್ಲೆಲೂಯಾ. ದೇವರ ಸಮಯ ಬರಬೇಕು. ದೇವರಿಗೆ ಸ್ತೋತ್ರವಾಗಿ. ನಿಮ್ಗೆ ಹೇಳಿದೆ ಅಂತ ಕಾಣಿಸ್ತದೆ. ನೀವು ಕೂಡ ಅನೇಕರು ಅದನ್ನು ಅನುಭವಿಸಿದ್ದೀರಾ ಎಂಬುದಾಗಿ ನಾನು ನಂಬ್ತೇನೆ. ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತದೆ ಇಂಗ್ಲೀಷಲ್ಲಿ, ಅನುಭವಿಸಿದೆ ಅಂತ ನಾನು ನೆನೆಸ್ತೇನೆ. ದೇವರಿಗೆ ಸ್ತೋತ್ರ. ನಾನು ಕೋಲಾರದ ಮಿಷನ್ ಹಾಸ್ಪಿಟ್ಲಲ್ಲಿ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಈ ರೋಗಿಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾಯಿದ್ದೆ. ಗೌನ್ ಹಾಕೊಂಡ್ಬಿಟ್ಟು ಹೋಗಿ ಪ್ರಾರ್ಥನೆ ಮಾಡ್ತಾಯಿದ್ದೆ. ಗೌನ್ ಇಲ್ಲ ಅಂದರೆ ಅಲೋ ಮಾಡ್ತಾ ಇರಲಿಲ್ಲ ಅವರು. ಈ ಗೌನ್ ಹಾಕ್ಕೊಂಡು ಹೋಗಿ ಪ್ರಾರ್ಥನೆ ಮಾಡುವಾಗ ಒಂದು ಹೆಣ್ಮಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದೆ. ಅದು ಗರ್ಭಿಣಿ ಸ್ತ್ರೀ ಆಕೆ ಇದ್ಲು. ಆಕೆ ಜೋರಾಗಿ ಅಳಕ್ಕೆ ಶುರು ಮಾಡಿದ್ಲು. ಯಾಕಮ್ಮ ಅಳ್ತಿದ್ಯಾ ಅಂತಂದರೆ, ಅವ್ರ ಮನೆಯಲ್ಲಿ ಆಕೆಗೆ ಇದ್ದಂಥ ಟಾರ್ಚರ್, ಹಿಂಸೆ, ಅದನ್ನು ನೆನೆಸ್ಕೊಂಡು ದೇವರು ಈಗ ಎಷ್ಟು ಒಂದು 16 ವರ್ಷಗಳಾದ ಮೇಲೆ 16ನೇ ವರ್ಷದಲ್ಲಿ ದೇವರು ಆಕೆಯ ಗರ್ಭವನ್ನು ತೆರೆದು ಮಗುವನ್ನು ಕೊಡ್ತಾ ಇದ್ದಾನೆ ಎಂಬುದಾಗಿ ಆಕೆ ಸಾಕ್ಷಿಯಾಗಿ ಹೇಳಲು ಎಂಬುದಾಗಿ ನೋಡಿ. ನನ್ನ ಪ್ರೀತಿಯುಳ್ಳ ದೈವ ಜನರೇ, ಆದ್ದರಿಂದ ನಾವು ದೇವರ ಸಮಯವನ್ನು ನಾವು ಪ್ರಶ್ನೆ ಮಾಡೋದಕ್ಕಾಗಲ್ಲ. ಆತನ ಚಿತ್ತಕ್ಕನುಸಾರವಾಗಿ, ಆತನ ಸಮಯಕ್ಕನುಸಾರವಾಗಿ ದೇವರು ನಮಗೆ ಎಲ್ಲವನ್ನ ಮಾಡಿಕೊಡುವಂಥವನಾಗಿದ್ದಾನೆ, ಎಲ್ಲವನ್ನ ಒದಗಿಸಿಕೊಡುವಂಥವನಾಗಿದ್ದಾನೆ. ಇಸ್ರಾಯೇಲರ ರೀತಿಯಲ್ಲಿ ಆತುರ ಪಡಬಾರ್ದು.
ಇಸ್ರಾಯೇಲರ ರೀತಿಯಲ್ಲಿ ಆತುರ ಪಡುವುದಾದರೆ ನಾವು ಏನಂದರೆ ಈ ಥರ ನಾಶನಕ್ಕೆ ತಿರುಗಿ ವಾಪಸ್ ನೋಡುವಾಗ ಅವರೆಲ್ಲ ಏನಾದರೂ ವಾಪಸ್ ತಿರುಗಿ ನೋಡಿದಾಗ ಹೆಣ್ಮಗಳೇನಾದ್ಲು ಉಪ್ಪಿನ ಸ್ತಂಭವಾದ್ಲು ಎಂಬುದಾಗಿ ನಾವು ನೋಡ್ತೇವೆ. ಅದೇ ಜೀವಿತ ಚೆನ್ನಾಗಿತ್ತು ಅಂತ ಆ ಹಿಂದೆ ತಿರುಗಿ ನೋಡಿದಾಗ ಅವರೆಲ್ಲ ಕಲ್ಲಾದರು ಅಂತ. ದೇವರಿಗೆ ಸ್ತೋತ್ರ. ಉಪ್ಪಿನ ಸ್ತಂಭವಾಗಿಬಿಟ್ರು. ಆ ಉಪ್ಪಿನ ಸ್ತಂಭ ಕೂಡ ಏನಂದರೆ ಪ್ರಯೋಜನಕ್ಕೆ ಬರದೇ ಇರುವಂಥ, ಉಪಯೋಗಕ್ಕೆ ಬರದೇ ಇರುವಂಥ ಉಪ್ಪಿನ ಸ್ತಂಭ ಎಂಬುದಾಗಿ ನಾವು ನೋಡುವಂಥವರಾಗಿದೆ ಪ್ರಿಯರೇ. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 35ನೇ ವಚನವನ್ನು ನೋಡ್ರಿ. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 35ನೇ ವಚನ. ಗಟ್ಟಿಯಾಗಿ ಹೋದ್ರೆ ಯಾರಾದರೂ? ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಹಸಿವೆಯಾಗುವುದಿಲ್ಲ, ನೀರಡಿಕೆ ಆಗುವುದಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ದೇವರ ಸನ್ನಿಧಾನದಲ್ಲಿ ನೀವು ಬನ್ನಿರಿ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿರಿ, ದೇವರ ಸನ್ನಿಧಾನದಲ್ಲಿ ವಾಕ್ಯ ಧ್ಯಾನ ಮಾಡಿರಿ. ನಿಮಗೆ ಹಸಿವೆ ಎಂಬುದು ಗೊತ್ತಾಗೋದಿಲ್ಲ, ಸಮಯ ಹೇಗೆ ಹೋಗಿದೆ ಎಂಬುದಾಗಿ ಗೊತ್ತಾಗಲ್ಲ, ಮತ್ತು ದಾಹ ಕೂಡ ಆಗೋದಿಲ್ಲ ಎಂಬುದಾಗಿ ದೇವರ ವಾಕ್ಯ ಏನು ಹೇಳ್ತಾ ಇದೆ. ಇದು 100% ಸತ್ಯವಾದ ಮಾತು ಎಂಬುದಾಗಿ ನಾವು ನೋಡ್ತೇವೆ. ನಾವು ಅದಕ್ಕೆ ಒಳಪಟ್ಟಿಲ್ಲ. ನಮಗೇನು ಬೇಕು? ಊಟ ಬೇಕು, ಲೋಕದ ಊಟ ಬೇಕು. ದೇವರಿಗೆ ಸ್ತೋತ್ರವಾಗಿ. ಲೋಕದ ಊಟವನ್ನು ಬಯಸುವಂಥವ್ರು ಎಂಥವರಾಗಿರ್ತಾರೆ? ಲೋಕದ ಊಟ ಏನದು? ಎಲ್ಲಿಂದ ಬೆಳೀತಾರೆ? ಮಣ್ಣಿನಿಂದ ಬೆಳೀತಾರೆ, ಹೌದಲ್ಲ? ಯಾರು ಅದನ್ನು ಅತಿ ಆಶೆ ಪಟ್ಟು ಅದನ್ನು ತಿಂತಾರೋ, ಗೊತ್ತಾಯ್ತಾ? ಮಣ್ಣು, ಯಾವ ಪ್ರಾಣಿ ಮಣ್ಣನ್ನು ತಿಂತದೆ? ಹಾವು, ಹೆಬ್ಬಾವು. ದೇವರಿಗೆ ಸ್ತೋತ್ರವಾಗಿ. ಅದಕ್ಕೆ ಅದನ್ನು ಮನುಷ್ಯನನ್ನು ನುಂಗಂಥದ್ದು. ಮನುಷ್ಯನು ಕೂಡ ಮಣ್ಣಿನಿಂದ ಸೃಷ್ಟಿಯಾಗಿದ್ದಾನೆ ಎಂಬುದನ್ನು ನಾವು ಮರಿಬಾರ್ದು ಪ್ರಿಯರೇ. ದೇವರಿಗೆ ಸ್ತೋತ್ರವಾಗಲಿ. ಇವತ್ತಿನ ಈ ಪರಿಶುದ್ಧವಾದಂಥ ಈ ಸಮಯದಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾನೆ, ಜೀವವುಳ್ಳಂಥ ರೊಟ್ಟಿಯನ್ನು ನಾವು ತಿನ್ನುವಾಗ ಈ ಮಣ್ಣು ಜೀವವುಳ್ಳಂಥದ್ದಾಗ್ತದೆ. ಯಾವ ಕೇಡು ನಮ್ಮ ಸಮೀಪಕ್ಕೂ ಕೂಡ ಬರೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಇನ್ನೊಂದು ವಚನ ಓದೋಣ. ಅದೇ ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 41ನೇ ವಚನದಿಂದ 50 ವಚನಗಳಿದೆ ನೋಡ್ರಿ, ದಯಮಾಡಿ ಓದ್ರಿ. ಆತನು ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನೇ ಎಂದು ಹೇಳಿದನು. ಯಹೂದ್ಯರು ನೋಡ್ರಿ, ಯಹೂದ್ಯರು ಆತನ ವಿಷಯವಾಗಿ ಗುಣಗುಟ್ಟಿದ್ರು ಎಂಬುದಾಗಿ ಹೇಳ್ತದೆ. ನನ್ನ ಪ್ರಿಯವಾದವರೇ, ಇಷ್ಟು ವರ್ಷಗಳ ಕಾಲ ನಿಮಗೆ ಇಂಥ ವಾಕ್ಯಗಳು ಸಿಕ್ಕದೇ ಇದ್ದಿರಬಹುದು. ದೇವರು ಇವತ್ತು ನನ್ನನ್ನು ಉಪಯೋಗಿಸಿಕೊಂಡು ಆತನ ಸ್ವರದ ಮೂಲಕವಾಗಿ ಆತನು ನಿಮಗೆ ಸತ್ಯವಾಕ್ಯಗಳನ್ನು ಹೇಳ್ತಾ ಇದ್ದಾನೆ. ಇದನ್ನು ಅನೇಕ, ದೇವರಿಗೆ ಸ್ತೋತ್ರ. ಇನ್ನೊಂದು ಸರಿ ಓದಪ್ಪ, ಅದು ಮೊದಲಿಂದ ಓದು. ಆತನು ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನೇ ಎಂದು ಹೇಳ್ದ, ಸತ್ಯ ಹೇಳ್ದವನೆ. ಆದರೆ ಯಹೂದ್ಯರ ಗುಣಗಳಿರುವಂಥ ಅನೇಕರು ನಮ್ಮ ಸಭೆಯಲ್ಲಿ ಈ ರೀತಿ ವಾಕ್ಯವನ್ನು ಹೇಳುವಾಗ ಗುಣಗುಟ್ಟಿರುವಂಥದ್ದನ್ನು ಕೂಡ ನಾವು ನೋಡುವಂಥವರಾಗಿದೆ ಪ್ರಿಯರೇ. ಗೊತ್ತಾಯ್ತಾ? ಯಹೂದ್ಯರು ಅವರು ಬರೀ ಗುಣಗುಂಟದ್ದು, ವಿರೋಧ ಮಾಡುವಂಥದ್ದು, ಏನು ವಾಕ್ಯ ಹೇಳ್ತಾ ಇದ್ದಾನೆ, ಇವನೇನು ನಮಗೆ ಕಲಿಸ್ತಾನೆ ಎಂಬತಕ್ಕಂತಹ ಆ ಒಂದು ಜೀವಿತ ಇಲ್ಲಿ ನಾವು ನೋಡುವಂಥವರಾಗಿದೆ ಪ್ರಿಯರೇ. ಅದಕ್ಕೆ ನಾವು ಹಳೆ ಒಡಂಬಡಿಕೆಗೆ ಹೋಗೋಣ. ಯೆಶಾಯನ ಪ್ರವಾದನ ಗ್ರಂಥಕ್ಕೆ ನಾವು ಬರೋಣ. ದೇವರಿಗೆ ಸ್ತೋತ್ರವಾಗಲಿ. ಯೆಶಾಯನ ಪ್ರವಾದನ ಗ್ರಂಥ
ದೇವರಿಗೆ ಸ್ತೋತ್ರವಾಗಲಿ. 28ನೇ ಅಧ್ಯಾಯ 9ನೇ ವಚನ ಓದ್ರಿ. ಹರಟಿಕೊಳ್ಳುವುದೇನೆಂದರೆ, ಇವನು ಯಾರಿಗೆ ಜ್ಞಾನವನ್ನು ಬೋಧಿಸ್ತಾನೆ, ನಾವೆಲ್ಲ ಜ್ಞಾನವಂತರಾಗಿದ್ದೇವೆ ಎಂಬುದಾಗಿ ಹೇಳ್ಕೊಂಡು ತಿರುಗಾಡೋರು ಭಾಳ ಜನ ಸಭೆಯಲ್ಲಿ ಇದ್ದಾರೆ. ಗೊತ್ತಾಯ್ತು? ನಮ್ಮ ಸಭೆ ಮಾತ್ರ ಅಲ್ಲ, ಎಲ್ಲ ಸಭೆಗಳಲ್ಲೂ ಕೂಡ ಈ ರೀತಿ ಇದ್ದಾರೆ. ವಾಕ್ಯಗಳು ಸರಿಯಾಗಿ ಗೊತ್ತಿರೋದಿಲ್ಲ ಅವರಿಗೆ. ಗೊತ್ತಾಯ್ತ? ಮುಂದೆ ಓದಮ್ಮ. ಇವನು ಯಾರಿಗೆ ಯೆಹೋವನ ಮಾತನ್ನು ತಿಳಿಯಪಡಿಸುತ್ತಾನೆ, ಮೊಲೆ ಬಿಟ್ಟ ಕೂಸುಗಳಿಗೋ ಎದೆ ಬಿಟ್ಟ ಮಕ್ಕಳಿಗೋ ಆಜ್ಞೆಯ ಮೇಲೆ ಆಜ್ಞೆ, ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಪ್ರಕಟಿಸುತ್ತಾನಲ್ಲ. ಹಲ್ಲೆಲೂಯಾ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಎಲ್ಲಿ ಸ್ವಲ್ಪ? ಆದಿಕಾಂಡದಲ್ಲಿ ಸ್ವಲ್ಪ, ದಾನಿಯೇಲನ ಪುಸ್ತಕದಲ್ಲಿ ಸ್ವಲ್ಪ, ಪ್ರಕಟಣೆಯಲ್ಲಿ ಸ್ವಲ್ಪ, ಸುವಾರ್ತೆಗಳಲ್ಲಿ ಸ್ವಲ್ಪ ವಿವರಿಸುವಂತ. ಇದು ಯಾವಾಗ ಗೊತ್ತಾಗ್ತದೆ ಅಂದರೆ, ಬೈಬಲ್ ಕಂಪ್ಲೀಟ್ ಒಂದು 7 ಸಾರಿ ಓದಿದಾಗ ನಮಗೆ ಗೊತ್ತಾಗ್ತದೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಂಬತಕ್ಕಂಥದ್ದು ಏನು ಎಂಬುದನ್ನು ಗೊತ್ತಾಗ್ತದೆ. ಇವನು ಯಾರಿಗೆ ಬೋಧನೆ ಮಾಡ್ತಾನೆ? ನನಗೂ ಬೋಧನೆ ಮಾಡ್ತಾವನ? ನಾನು ದೊಡ್ಡ ಹಿರಿಯ ಮನುಷ್ಯ ಇದ್ದೀನಿ, ಇವನು ಯಾರಿಗೆ ಬೋಧನೆ ಮಾಡ್ತಾನೆ? ಬೇರೆ ಹಿಂದೆ ಎಷ್ಟೋ ಜನ ಪಾಸ್ಟ್ಗಳು ಹೊಟ್ಟೋದ್ರು, ಎಷ್ಟೋ ಜನ DS ಗಳು ಹೊಟ್ಟೋದ್ರು. ಗೊತ್ತಾಯ್ತಾ? ಎಷ್ಟೋ ಜನ ದೊಡ್ಡವರು ಹೊಟ್ಟೋದ್ರು. ಇವನು ಯಾವನು? ನೋಡ್ರಿ, ವಾಕ್ಯದಲ್ಲಿ ಹೇಳ್ತಾ ಇದ್ದೆ, ನಾನು ಹೇಳ್ತಾ ಇಲ್ಲ. ದೇವರಿಗೆ ಸ್ತೋತ್ರವಾಗಲಿ ಪ್ರಿಯರೇ. ಆ ಅಧ್ಯಾಯವನ್ನು ನೀವು ಮುಂದೆ ಓದೋದಾದರೆ ಫರಿಸಾಯರು ಶಾಸ್ತ್ರಿಗಳ ವಿಷಯದಲ್ಲಿ ಭಾಳ ಚೆನ್ನಾಗಿ ಕೂಲಂಕಷವಾಗಿ ಹೇಳ್ತದ್ದು. ದೇವರಿಗೆ ಸ್ತೋತ್ರವಾಗಲಿ ಪ್ರಿಯರೇ. ಆದ್ದರಿಂದ ಈ ವಾಕ್ಯ ಓದಪ್ಪ, 41ನೇ ವಚನದಿಂದ ಯೋಹಾನ ಹೋದ್ರಿ. ಯಾರು ತೆಗೆದಿದ್ರು ಅವರು ಹೋದ್ರಿ. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನೇ ಎಂದು ನಿಜವಾಗಿ ಸತ್ಯವಾಗಿ ಹೇಳಿದ್ದಕ್ಕೆ ಅವರೆಲ್ಲ ಖುಷಿಪಟ್ರ? ಅವ್ರೇನು ಮಾಡಿದ್ರು? ಅವನ ಬಗ್ಗೆ ಗುಣಗುಟ್ಟಿದ್ರು, ವಿರೋಧ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಗೊತ್ತಾಯ್ತಾ? ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ನಾವು ಏನು ಬೋಧನೆ ಮಾಡ್ತೀವಿ, ವಾಕ್ಯ ಹೇಳ್ತೀವಿ, ದಯವಿಟ್ಟು ಮನೇಲಿ ಹೋಗಿ ಒಂದ್ಸಲಿ ಬೈಬಲನ್ನು ತೆಗೆದು ನೋಡಿ ಓದಿ, ಇದು ಸರಿ ಇದೆಯಾ ಸರಿ ಇಲ್ವಾ ಎಂಬುದಾಗಿ ಮುಂದಿನ ವಾರ ಬಂದು ನಮ್ಗೆ ಹೇಳ್ಬೇಕು. ಇಲ್ಲಾಂದರೆ ಫೋನ್ ಮಾಡಿ, ಪಾಸ್ಟ್ರೇ ನೀವು ಹಿಂಗೆ ಹೇಳಿದ್ರಿ, ಈ ಥರ ಆಗಿದೆ, ಈ ಥರ ತಪ್ಪಾಗಿದೆ, ಇದು ಸರಿಪಡಿಸ್ಬೇಕಾಗಿದೆ ಅಂತ ಹೇಳಿದ್ರೆ ಸರಿಪಡಿಸ್ಕೊಳಕ್ಕೆ ಆಗ್ತದೆ. ಗೊತ್ತಾಯ್ತಾ? ದೇವರಿಗೆ ಸ್ತೋತ್ರವಾಗಲಿ. ಸೊ ಇಲ್ಲಿ ಪರಲೋಕದಿಂದ ಇಳಿದು ಬಂದಂಥ ರೊಟ್ಟಿ ನಾನೇ ಎಂಬುದಾಗಿ ಸತ್ಯ ಹೇಳ್ದ ಅವನು. ಯಾರು? ಯೇಸು ಸ್ವಾಮಿ ಹೇಳ್ದ ಅಂತ ನಾವು ನೋಡ್ತೀವಿ. ಇಲ್ಲಿ ಫರಿಸಾಯರು ಅವನ ಮೇಲೆ ತಿರುಗಿಬಿದ್ರು. ಇವನು ಯಾರು? ಇವನು ಯೋಸೇಫನ ಮಗನಲ್ವಾ? ಇವನು ಆ ಬಡಗಿಯ ಮಗನಲ್ವಾ? ನೋಡ್ರಿ, ಅವ್ರ ಲೆವೆಲ್, ಅವರ ದೃಷ್ಟಿ ಬರೀ ಲೋಕದ ಕಡೆಗೆ ಇತ್ತು ಎಂಬುದಾಗಿ ನೋಡ್ತೇವೆ. ಅವರ ಮೂತಿ ಎಲ್ಲ ಲೋಕದ ಕಡೆಗೆ ಇತ್ತು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಪರಲೋಕದ ಆ ಸ್ಥಾನಮಾನಗಳನ್ನು ಹೊಂದಿಕೊಳ್ಳಲಿಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಅವ್ರಿಗೇನು ಬೇಕಾಗಿತ್ತು? ಲೋಕದ ಅಧಿಕಾರ ಬೇಕಾಗಿತ್ತು. ಅದಕ್ಕೆ ಅವರು ಫರಿಸಾಯರಾಗಿದ್ದರು, ಅದಕ್ಕೆ ಅವರು ಶಾಸ್ತ್ರಿಗಳಾಗಿದ್ದರು. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿಯೂ ಕೂಡ ಅನೇಕ ಫರಿಸಾಯರು, ಶಾಸ್ತ್ರಿಗಳ ಗುಣಗಳನ್ನು ಹೊಂದಿಕೊಂಡಿರುವಂಥ ಅನೇಕ ಲೀಡರ್ಸ್ಗಳಿದ್ದೀರಾ ನೀವು. ಗೊತ್ತಾಯ್ತಾ? ಆ ಲೀಡರ್ಶಿಪ್ಪಲ್ಲಿ ನೀವು ಏನಂದರೆ ಬದಲಾಯಿಸ್ಕೊಳ್ಬೇಕು. ತಿರುಗಿ ದೇವರ ಹತ್ರ ಬನ್ನಿ ಎಂಬುದಾಗಿ ಕರೆಯುವಂಥ ದೇವರು ನಿಮಗೆ ಹೇಳ್ತಾ ಇದ್ದಾನೆ, ತಿರುಗಿಕೊಂಡು ಬನ್ನಿರಿ, ನಾನು ನಿಮಗೆ ಸಹಾಯ ಮಾಡ್ತೀನಿ, ವಿಶ್ರಾಂತಿ ಕೊಡ್ತೀನಿ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು. ದೇವರಿಗೆ ಸ್ತೋತ್ರವಾಗಲಿ. ಎಂಥ ಒಳ್ಳೆ ದೇವರು ಏಸಯ್ಯ, ಎಂಥ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿದಯ್ಯ ನಿನ ಸೇರಲು,
ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯವಾದವರೇ, ಈಗ ನಾವು ಇನ್ನೂ ಕೂಡ ಬಂಧನದಲ್ಲೇ ಇದ್ದೇವೆ. ಒಂದಲ್ಲ ಒಂದು ವಿಧದಲ್ಲಿ ಬಂಧನದಲ್ಲಿದ್ದೀವಿ. ಒಂದು ನಮ್ಗನ್ನಿಸ್ತದೆ ಹೆಚ್ಚಿನ ಕ್ರೈಸ್ತ ಮಕ್ಕಳೆಲ್ಲರೂ ಕೂಡ ಸಾಲದ ಬಂಧನದಲ್ಲಿದ್ದಾರೆ. ಗೊತ್ತಾಯ್ತು? ಎಲ್ಲಿ ಸಾಲ ಕೊಡ್ತಾರೆ ಅಂದರೆ ನಮ್ಮ ಕ್ರೈಸ್ತ ಮಕ್ಕಳು ಅಲ್ಲಿ ಓಡೋಯ್ತಾರೆ. ಓಡೋಗಿ ಎಷ್ಟು ಸಾಲ ಮ್ಯಾಕ್ಸಿಮಮ್ ಎಲ್ಲ ತಗೋತಾರೆ, ಕಟ್ಟೋಕ್ಕಾಗಲ್ಲ. ಹಾಗೇನು ಬಾಯಿ ಬಡ್ಕೋತಾರೆ, ಬೊಬ್ಬೆ ಹೊಡಿತಾರೆ. ಸಾಲದವನ ಮನೆ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾನೆ, ಬೈತಾ ಇರ್ತಾನೆ, ಹೇಳ್ತಾ ಇರ್ತಾನೆ. ಗೊತ್ತಾಯ್ತರ? ದೇವರಿಗೆ ಸ್ತೋತ್ರವಾಗಿ. ನಾನು ಕಣ್ಣಾರೆ ಕಂಡಂತಹ ಕೆಲವರು ಏನಂದರೆ ಈ ಕಾರಣದಿಂದ, ನೋಡ್ರಿ, ಈ ಕಾರಣದಿಂದ ಅನೇಕರು ತಮ್ಮ ಮನೆ ಮಾರುಗಳನ್ನು ಮಾರ್ಕೊಂಡು ಬಿಟ್ಟಿದ್ದಾರೆ. ಸಾಲಗಳನ್ನು ತೀರಿಸಲಿಕ್ಕಾಗದೆ ಮನೆ ಮಾರುಗಳನ್ನು ಮಾರ್ಕೊಂಡಿದ್ದಾರೆ ಎಂಬುದಾಗಿ ನೋಡ್ತೀವಿ. ದೇವರಿಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯವಾದವರೇ, ನಮಗಾದರೂ ಎಂಥ ಒಳ್ಳೆಯ ದೇವರಿದ್ದಾರೆ ಎಂಬುದನ್ನು ನಾವು ಸ್ಮರಿಸಿಕೊಳ್ಬೇಕಾಗಿದೆ ಪ್ರಿಯರೇ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ನಿನಗೆ ಹೆಚ್ಚಾಗಿ ಕೊಟ್ಟಿರುವಾಗ ಇಲ್ಲದೆ ಅವನಿಗೆ ಕೊಡು, ಆಗ ನಿನ್ನಲ್ಲಿ ಸಮಾಧಾನ, ಸಂತೋಷ, ಶಾಂತಿ ಇರ್ತದೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ನಾವೇನಂತೀವಿ, ಇಲ್ಲ ಇಲ್ಲ, ಅದು ನನಗೆ ಮಾತ್ರ ಕೊಟ್ಟರೆ ದೇವರು, ನಿನಗೆ ಕೊಟ್ಟಿಲ್ಲ. ನೋಡ್ರಿ, ಕರ್ತನ ನಾಮದಲ್ಲಿ ಸ್ತೋತ್ರವಾಗಲಿ. ಈ ಬಂಧನದಿಂದ, ಈ ಗುಣಗುಟ್ಟುವಿಕೆಯಿಂದ ನಾವು ಮಾಡ್ತಾ ಇರುವಂತಹ ಪಾಪದ ಜೀವಿತ ಇನ್ನೂ ಏನು ಎಂಬುದಾಗಿ ನೋಡುವಾಗ 3 ವಿಶೇಷವಾದಂಥ ವಿಚಾರಗಳು ಇಲ್ಲಿದೆ. ಮೊದಲನೇದಾಗಿ ವಿಗ್ರಹಾರಾಧನೆ ಮತ್ತು ವಿಗ್ರಹಕ್ಕೆ ಸಂಬಂಧಪಟ್ಟಂತಹ ಆ ಆರಾಧನೆ ಎಂಬುದಾಗಿ ನಾವು ನೋಡುವಂಥವರಾಗಿದೆ ಪ್ರಿಯರೇ. ಅದರ ಮೇಲೆ ವಿಶ್ವಾಸ ಇಟ್ಟಿರುವಂಥದ್ದು. ನಾನು ಆಗಲೇ ಒಂದು ವಿಷಯ ಹೇಳಿದೆ, ವಿಗ್ರಹ ಎಂಬುದಾಗಿ ಹೇಳುವಾಗ ಕೇವಲ ಒಂದು ಗೊಂಬೆನ ಇಟ್ಕೊಂಡ್ಬಿಟ್ಟು ಪೂಜೆ ಮಾಡುವಂಥದ್ದೇ ಅಲ್ಲ. ಅದಕ್ಕಿಂತಲೂ ಮಿಗಿಲಾಗಿ ನಾವು ಲೋಕದಲ್ಲಿ ಏನೇನು ಆಶೆಪಟ್ಟು ನಮಗೆ ಮಿತಿಮೀರಿ ನಾವು ಸಾಲದಲ್ಲಿ ಬಿದ್ದೋಗ್ತೀವ, ಅದು ಕೂಡ ಏನಂದರೆ ಒಂದು ರೀತಿಯಾದಂಥ ವಿಗ್ರಹಾರಾಧನೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಬಂಗಾರದಲ್ಲಿ ಇಷ್ಟಪಡ್ತೀಯಾ, ಆ ಬಂಗಾರನ ಹೇಗಾರು ತಗೊಳ್ಬೇಕು ಎಂಬುದಾಗಿ ಇಷ್ಟಪಡುವಂಥವನಾಗಿದ್ಯಾ? ವಿಗ್ರಹಾರಾಧನೆ ಅದರಲ್ಲಿ ಆ ಬಂಧನದಲ್ಲಿ ಬಿದ್ದೋಗಿದ್ದೀರಾ ಎಂಬುದನ್ನು ನಾವು ನೋಡುವಂಥವರಾಗಿದೆ ಪ್ರಿಯರೇ. ಎರಡನೇದಾಗಿ ನಾವು ನೋಡ್ತೇವೆ, ಇಸ್ರಾಯೇಲರು ಮೂಢನಂಬಿಕೆಗೆ ಒಳಗಾದರು ಎಂಬುದಾಗಿ ನೋಡ್ತೇವೆ. ಮೂಢನಂಬಿಕೆಗೆ. ಏನು ಮೂಢನಂಬಿಕೆ? ನಾವು ದೇವರನ್ನು ಕಣ್ಣಾರೆ ಕಾಣಬೇಕು. ಬೇಕಾದ್ರೆ ನೋಡ್ರಿ, ನೀವು ಹಿಂದೂಗಳನ್ನು ಕೇಳ್ರಿ, ಯಾಕೆ ವಿಗ್ರಹ ಪೂಜೆ ಮಾಡ್ತಾರ ಅಂದರೆ ನಮಗೆ ಏಕಾಗ್ರತೆ ಬರಬೇಕು ಒಂದು. ಎರಡನೇದಾಗಿ ದೇವರನ್ನು ಕಣ್ಣಾರೆ ಕಾಣಬೇಕು ಎಂಬುದಾಗಿ ಅದನ್ನೇ ನೋಡ್ತಾ ಇರ್ತಾರೆ. ಆದರೆ ದೇವರ ವಾಕ್ಯ ಏನು ಹೇಳ್ತದೆ? ವಿಗ್ರಹಗಳನ್ನು ನೋಡುವಂಥವರು ಅದೇ ರೀತಿಯಾಗಿ ಇರ್ತಾರೆ ಎಂಬುದಾಗಿ ಹೇಳ್ತದೆ. ದೇವರಿಗೆ ಸ್ತೋತ್ರವಾಗಲಿ. ನಾವು ಕ್ರೈಸ್ತರಾಗಿರುವಂಥ ನಾವು ಜೀವ ಸ್ವರೂಪನಾದಂಥ ದೇವರನ್ನು ನಾವು ಆರಾಧನೆ ಮಾಡ್ತಾ ಇದ್ದೇವೆ ಪ್ರಿಯರೇ. ಮೂರನೇದಾಗಿ ಮತ್ತು ಕೊನೆಯದಾಗಿ ಪಾಪದ ಜೀವಿತದಲ್ಲಿ ಕಟ್ಟಾಕ್ಬಿಟ್ಟು. ಪಾಪದ ಜೀವಿತ ಯಾವುದು? ನೋಡ್ರಿ, ನಮಗೇನು ಅಭ್ಯಾಸ, ತಾಯಿಯ ಗರ್ಭದಿಂದ ಬಂದಾಗ ಏನೂ ಅಭ್ಯಾಸ ಇರೋಲ್ಲ. ಗೊತ್ತಾಯ್ತಾ? ತಾಯಿಯ ಗರ್ಭದಿಂದ ಹುಟ್ಟಿ ಬೆಳೆದ ಮೇಲೆ ಸ್ನೇಹಿತರೊಡನೆ ಸೇರಿದಾಗ ಹೊಲಸು ಮಾತುಗಳನ್ನ ಆಡ್ತೀವಿ, ವಿಗ್ರಹಾರಾಧನೆ. ಸ್ನೇಹಿತರೊಡನೆ ಸೇರಿ ಶೋಕಿಗೆ ಬೀಡಿ ಸಿಗರೇಟ್ ಸೇತೀವಿ, ವಿಗ್ರಹಾರಾಧನೆ. ಸ್ನೇಹಿತರೊಡನೆ ಸೇರಿ ಏನಂದರೆ ಕುಡುಕತನ ಪ್ರಾರಂಭ ಮಾಡ್ತೀವಿ, ಶೋಕಿಗೆ ಕುಡುಕತನ ಪ್ರಾರಂಭ ಮಾಡ್ತೀವಿ. ಅದು ಅವರಿಗೆ ಬಿಡಲಾಗದೇ ಇರುವಷ್ಟು ಕಟ್ಟು ಆಗಿ ಇರ್ತದೆ ಎಂಬುದಾಗಿ ನಾವು ನೋಡುವಂಥವರಾಗಿದೆ. ಇನ್ನು ಕೆಲವರು ಇತರರ ಬಗ್ಗೆ ಭಯಂಕರವಾಗಿ ಮಾತಾಡಿದ್ರೆ ಅವ್ರ ಊಟ ಕರಗೋದು, ಆದವರೆಗೂ ಕೂಡ ಅವರು ಊಟ ಮಾಡಿದ್ದು ಕರಗೋದಿಲ್ಲ ಎಂಬುದಾಗಿ ನಾವು. ಈಗ ಕೆಲವು ಗುಂಪಿದೆ ನೋಡ್ರಿ, ಬೇಕಾದ್ರೆ ಅವರು ಊಟ ಮಾಡಬೇಕಾದ್ರೆ ಯಾರನ್ನಾರು ಕರೀತಾರೆ, ನಮ್ಮಂಥ ಬುದ್ಧಿಗೇಡಿಗಳನ್ನ ಕರೀತಾರೆ. ಊಟದ ಆಸೆ ಪಡ್ತೀವಲ್ಲ, ನಮ್ಮಂಥ ಬುದ್ಧಿಗೇಡಿಗಳನ್ನ ಕರೀತಾರೆ. ಅವ್ರು ಕರೆದಾಗ ಅವ್ರ ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಅದು ಯಾವುದೋ ಅದು ಉಡಾನೋ ಏನೋ ಅಂತ ಹೇಳ್ತಾರೆ ಅದಕ್ಕೆ.
ಆ ಉಳಿದು ಇದರಲ್ಲಿ ಒಂಥರ ಬೀಜ ಬೀಳ್ತದಂತೆ. ಆ ಬೀಜನ ತಗೊಂಡು ಬಂದು ಹಾಕಿದ್ರೆ ನೀನು ಹೊಟ್ಟೆ ಪೂರ ಏನಂದರೆ ಪೂರ ಇಸುಕಿ ಆ ಹೊಟ್ಟೆಯಲ್ಲಿರುವಂಥ ಕರಳೆಲ್ಲ ಇಸುಕ ಹಾಗೆ ಮಾಡಿ ಭಾಳ ಕಷ್ಟ ಆಗ್ತದೆ ಎಂಬುದಾಗಿ ನೋಡ್ತೇವೆ. ಇದು ಒಂಥರ ಮಂತ್ರ ಮಾಡುವಂಥದ್ದು ಎಂಬುದಾಗಿ ನಾನು ಇದನ್ನು ಅದನ್ನು ನೋಡಿದ್ದೇನೆ, ಕಣ್ಣಾರೆ ನೋಡಿದ್ದೇನೆ. ಗೊತ್ತಾಯ್ತಾ? ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ಅದು ಕೂಡ ಪಾಪದ ಜೀವಿತ, ವ್ಯಭಿಚಾರ, ಇನ್ನೊಬ್ಬಳ ಮೇಲೆ ಆಶೆ ಪಡುವಂಥದ್ದು ವ್ಯಭಿಚಾರ ಎಂಬುದಾಗಿ ನಾವು ನೋಡ್ತೇವೆ. ದೇವ್ರು ನಿನಗೆ ಹೆಂಡತಿ ಕೊಟ್ಟವನ, ನೀನು ಹೆಂಡತಿ ನೋಡ್ಕೊಂಡು ಚೆನ್ನಾಗಿರಪ್ಪ, ಮನೇಲಿ ಬೇಕಾದಂಗಿರು. ಯಾರು ಕೇಳ್ತಾರೆ, ಯಾರು ಬರ್ತಾರೆ? ನಾನೇನಾರು ನೋಡೋಕೆ ಬರ್ತೀನಾ, ನಾನೇನಾರು ಹೇಳೋಕೆ ಬರ್ತೀನಾ? ಏನೂ ಇಲ್ಲ. ಮತ್ತು ಮನೇಲಿ ಇರೋಂಥ ಹೆಂಡ್ತಿನ ಬಿಟ್ಬಿಟ್ಟು ಊರೆಲ್ಲ ಸುತ್ತಾಡ್ತಿದ್ರೆ ಏನಂತದೆ? ಅದಕ್ಕೆ ಹೇಳ್ತದೆ ಮೊದಲನೇ ಪೇತ್ರ 5ನೇ ಅಧ್ಯಾಯ 8ನೇ ವಚನ ಏನು ಹೇಳ್ತು? ಬಾಯ್ಪಾಠ ಹೇಳ್ರಿ, ಬಾಯ್ಪಾಠ ಹೇಳ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂಬುದಾಗಿ ಕಾದ್ಕೊಂಡಿದ್ದಾನೆ. ಇದರಲ್ಲಿ ಹೆಣ್ಣು ಹೊನ್ನು ಮಣ್ಣು. ಗೊತ್ತಾಯ್ತಾ? ಹೆಣ್ಣು ಹೊನ್ನು ಮಣ್ಣು. ಇವತ್ತು ನೋಡ್ರಿ, ನಾವು ಪೇಪರ್ ಓದುವಾಗ ಎಷ್ಟು ದುಃಖ ಆಗ್ತದೆ. 40 ವರ್ಷಗಳಿಂದ ತನ್ನ ಜೀವಿತವನ್ನು ಕಾಪಾಡಿಕೊಂಡು ಬಂದಂಥ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಏನಂದರೆ ಈಗ ಕೋರ್ಟ್ ಹೋಗುವಂಥ ವಿಚಾರ, ಮತ್ತು ಅವರ ಆಸ್ತಿ ಪಾಸ್ತಿಗಳನ್ನೆಲ್ಲ ಜಪ್ತಿ ಮಾಡುವಂಥ ವಿಚಾರಗಳು ಇವತ್ತು ಬಂದಿದೆ ಎಂಬುದಾಗಿ ನಾವು, ಇಟ್ಸ್ ಎ ಗ್ರೇಟ್ ಇನ್ಸಲ್ಟ್ ಟು ಅವರ್ ಸ್ಟೇಟ್. ಇಟ್ಸ್ ಎ ಗ್ರೇಟ್ ಇನ್ಸಲ್ಟ್ ಟು CM. ಆ ಸ್ಥಾನದಲ್ಲಿರೋರಿಗೆ ತುಂಬ ಇನ್ಸಲ್ಟ್ ಎಂಬುದಾಗಿ ನಾವು ನೋಡ್ತೀವಿ. ದೇವರಿಗೆ ಸ್ತೋತ್ರವಾಗಲಿ. ಅಂಥ ಒಂದು ಜೀವಿತ ನಮಗೆ ಬೇಕಾಗಿಲ್ಲ. ಹೆಣ್ಣು ಹೊನ್ನು ಮಣ್ಣು, ಈ 3 ಸಂಗತಿಗಳು ವಿಗ್ರಹಾರಾಧನೆಗೆ ಸಂಬಂಧಪಟ್ಟಂಥದ್ದು ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಪ್ರಿಯರೇ, ಏನು ಮಾಡ್ತೀಯ? ಇವತ್ತು ನನಗೆ ಫಾರ್ ಎಕ್ಸಾಂಪಲ್ ಯಾರೋ ದೋಸ್ತ ಮಾಡ್ದ, ಒಂದಷ್ಟು ಬಂಗಾರ ಕೊಟ್ಟ ಅಂತ ಇಟ್ಕೊಳ್ಳೋಣ. ನಾನೇನು ಮಾಡ್ತೀನಿ? ತಗೊಂಡು ಮೆಲ್ಲಗೆ ಬಚ್ಚಿಟ್ಕೊತೀನಿ, ಯಾರಿಗೂ ಗೊತ್ತಾಗದೆ ನನಗೆ. ನಾಳೆ ನಾನು ಸತ್ತೋಗ್ಬಿಡ್ತೀನಿ. ಆ ಬಂಗಾರ ನನ್ನ ಜೊತೆ ಬರ್ತದ? ಅಥವಾ ಪ್ರೇಮ್ ಸಾಗರ್ ಬಂದು ಆ ಬಂಗಾರನೆಲ್ಲ ನನಗೆ ಪೆಟ್ಟಿಗೆಯಲ್ಲಿ ಹಾಕ್ತಾನ? ನೋಡ್ರಿ, ಆಗಲ್ಲ. ಅದಕ್ಕೆ ದೇವ್ರು ಹೇಳೋದೇನೆಂದರೆ, ನಿನಗೆ ಅವಕಾಶ ಇರುವಾಗಲೇ, ಸಮಯ ಇರುವಾಗಲೇ, ಆರೋಗ್ಯ ಇರುವಾಗಲೇ, ಅನುಕೂಲತೆಗಳಿರುವಾಗಲೇ, ಯಾರಿಗೆ ಇಲ್ವೋ ಅವರಿಗೆ ನೀನು ಸಹಾಯ ಮಾಡಪ್ಪ. ಯೇಸುವಿನ ಥಿಯರಿ ಅದು, ಯೇಸುವಿನ ಥಿಯರಿ ಅದು. ದೇವರಿಗೆ ಸ್ತೋತ್ರವಾಗಿದೆ. ಆದುದರಿಂದ ಇವತ್ತಿನ ಈ ಪರಿಶುದ್ಧವಾದ ಸಮಯದಲ್ಲಿ ಇದನ್ನು ನಾವು ಯಾವ ರೀತಿ ಸರಿ ಮಾಡ್ಬೋದು ಅಂದರೆ, ನಾವು ಮೊಣಕಾಲಿನ ಪ್ರಾರ್ಥನೆಯಿಂದಲೇ ಸರಿ ಮಾಡಲಿಕ್ಕೆ ಸಾಧ್ಯ. ಸ್ವಾಮಿ ಹೇಳ್ತಾನೆ, ನೀವು ಇನ್ನೊಬ್ಬರ ಮೇಲೆ ದ್ವೇಷ ಕಟ್ಕೊಳ್ಬೇಡ್ರಿ, ಇನ್ನೊಬ್ಬರ ಮೇಲೆ ಮುಯ್ ತೀರಿಸ್ಬೇಡ್ರಿ, ಆ ಮುಯ್ ತೀರಿಸೋದು ನನಗೆ ಬಿಡ್ರಿ, ನಾನು ತೀರಿಸ್ತೀನಿ ಅಂತ ಸ್ವಾಮಿ ಹೇಳಿರುವಾಗ ನೀವು ಯಾಕೆ ಮುಯ್ ತೀರಿಸ್ತೀರಾ? ಸ್ವಾಮಿ ತೀರಿಸ್ತಾನೆ. ಹಲ್ಲೆಲೂಯಾ. ಬಿಟ್ಬಿಡ್ಬೇಕು, ಪ್ರಾರ್ಥನೆ ಮಾಡ್ತಾ ಇರಬೇಕಷ್ಟೇ. ದೇವರಿಗೆ ಸ್ತೋತ್ರ. ಆದ್ದರಿಂದ ಇಲ್ಲಿ ದೇವರಿಗೆ ಸ್ತೋತ್ರವಾಗಲಿ. ಇಂಥ ಒಂದು ಸಮಯಕ್ಕೆ ಪ್ರಾರ್ಥನೆಯು ಅತ್ಯವಶ್ಯಕವಾಗಿದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಾರ್ಥನೆಯಿಂದಲೇ ಜಯ. ಗೊತ್ತಾಯ್ತಾ? ಕಣ್ಣೀರಿನ ಪ್ರಾರ್ಥನೆ, ದೇವರಿಗೆ ಸ್ತೋತ್ರವಾಗಲಿ, ಇದರಿಂದ ಭಕ್ತಿ ಸಂಜೀವನ ನಮ್ಮ ಸಭೆಗಳಲ್ಲಿ ಉಂಟಾಗ್ತದೆ, ಬರ್ತದೆ ಎಂಬುದನ್ನು ನಾವು ನೋಡ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಭಕ್ತಿ ಸಂಜೀವನ ಉಂಟಾಗಬೇಕಾದ್ರೆ ನಮ್ಮಲ್ಲಿರುವಂಥ ಸೋಮಾರಿತನ ಹೋಗ್ಬೇಕು. ಗೊತ್ತಾಯ್ತಾ? ನಾವೆಲ್ಲ ಏನು ಮಾತಾಡ್ತೀವಿ? ಶನಿವಾರ ಆಯಿತು ಅಂದರೆ ನಮಗೆ ರಾತ್ರಿ ಸರಿಯಾಗಿ ನಿದ್ದೆ ಬರೋಲ್ಲ. ಯಾಕೆಂದರೆ ಮರುದಿನ ಎದ್ದೊಳ್ಬೇಕು, ಚರ್ಚೆಲ್ಲ ರೆಡಿ ಮಾಡಬೇಕು, ಚರ್ಚಿಗೆ ಬರಬೇಕು, ನಿದ್ದೆ ಬರೋಲ್ಲ ಸರಿಯಾಗಿ. ಆವಾಗ ಚರ್ಚಲ್ಲಿ ಬಂದು ಏನಂದರೆ ಫ್ಯಾನ್ ಕೆಳಗಡೆ ಕೂತ್ಕೊಂಡ್ಬಿಟ್ಟ ಅಂದರೆ ಒಳ್ಳೆ ನಿದ್ದೆ ಬರ್ತದೆ. ಅಯ್ಯವರೇ ನೀವೇನಾದ್ರು ಹೇಳ್ಕೊಳ್ಳಿ,
ನನಗೆ ಮಾತ್ರ ನಿದ್ರೆ ಬೇಡ. ದೇವರ ಆತ್ಮನ ತುಂಬಿಸುವಿಕೆ ನಿಮ್ಮಲ್ಲಿ ಇಲ್ಲ. ದೇವರ ಆತ್ಮನ ತುಂಬಿಸುವಿಕೆ ನಿಮ್ಮಲ್ಲಿ ಇದ್ದಿದ್ದೇ ಆಗಿದ್ರೆ ಈ ನಿದ್ರೆಯನ್ನು ಸರ್ವಶಕ್ತನಾದ ದೇವರು ನಿಮ್ಮ ಹತ್ರ ಬರಗೊಡಿಸ್ತಾ ಇರಲಿಲ್ಲ ಎಂಬುದಾಗಿ ನಾವು ನೋಡುವಂಥವರಾಗಿದೆ. ಪ್ರಿಯ ಸಭೆಯೇ, ನಿಮ್ಮ ಪ್ರಾರ್ಥನೆಯಲ್ಲಿ ದೇವರ ಹತ್ರ ಬೇಡ್ಕೊಳ್ಬೇಕಾದ್ದೇನೆಂದರೆ, ಸ್ವಾಮಿ ನನ್ನನ್ನು ನಿನ್ನ ಆತ್ಮನಿಂದ ತುಂಬಿಸು ಎಂಬುದಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಅದು ಬಿಟ್ಟು ಇವಾಗ ಏನಾಗಿದೆ ಗೊತ್ತಾ, ಈ ಪ್ರಾರ್ಥನೆ ಈ ಥರ ಏನು ಸ್ತೋತ್ರ ಮಾಡುವಂಥದ್ದು ಮತ್ತು ಯಜ್ಞ ಸಲ್ಲಿಸುವಂಥದ್ದು ಇದೆಲ್ಲ ಮಾಡಿದ್ರೆ ಇದೆಲ್ಲ ಏನಿದು, ಇದು ಸಭೆಯಲ್ಲಿ ಮಾಡೋಂಥದ್ದು, ಇದೆಲ್ಲ ರಿವೈವಲ್ ಮೀಟಿಂಗಲ್ಲಿ ಮಾಡೋದು. ಮತ್ತು ಇಲ್ಲಿ ಬೇಡವಾ ರಿವೈವಲ್? ಸಭೆಯಲ್ಲಿ ಬೇಡವಾ? ಸಭೆಯಲ್ಲಿ ಬೇಕು, ಭಕ್ತಿ ಸಂಜೀವನ ಉಂಟಾಗಬೇಕು, ಅನೇಕರು ಪರಿವರ್ತನೆಗೊಳ್ಬೇಕು, ಅನೇಕರ ಹೃದಯ ಪರಿವರ್ತನೆ ಆಗಬೇಕು. ಗೊತ್ತಾಯ್ತರ? ದೇವರಿಗೆ ಸ್ತೋತ್ರವಾಗಲಿ. ಭಕ್ತಿ ಸಂಜೀವನ ಕೂಟಗಳು ನಮ್ಮ ಹೃದಯಗಳಿಂದ ಉತ್ಪತ್ತಿಯಾಗಬೇಕೆಂಬುದಾಗಿ ನಾವು ನೋಡ್ತೀವಿ. ಬೀದರಲ್ಲಿ ಸೆಂಟ್ರಲ್ ಚರ್ಚಲ್ಲಿ ಇರುವಾಗ ಒಂದು ಸರಿ ನಾನು ಹಿಂಗೆ ಭಕ್ತಿ ಸಂಜೀವನ ಕೂಟದಲ್ಲಿ ಒಬ್ಬರು ಸಾಕ್ಷಿ ಕೊಡ್ತೀನಿ ಅಂತ ಹೇಳಿದ್ರು, ಎಲ್ಲಿ ಚರ್ಚಲ್ಲಿ. ಆಗ ಒಬ್ಬ ಏನಂದ, ಪಾಸ್ಟರ್ ಕಮಿಟಿ ಸೆಕ್ರೆಟರಿ ಇದ್ದ, ಅವನೇನಂದ ಅಂತಂದರೆ, ಇದೆಲ್ಲ ಇಲ್ಲಿ ಮಾಡಬಾರ್ದು, ಇದೆಲ್ಲ ಏನಂದರೆ ಭಕ್ತಿ ಸಂಜೀವನ ಕೂಟಗಳಲ್ಲಿ ಮಾಡಬೇಕು ಅಂತ. ನಾನಂದೆ, ಅಣ್ಣ ಇದೇನಿದು? ಮತ್ತು ಇದು ಚರ್ಚ್, ಇದು ಮತ್ತು ಅದೇನದು ಅಲ್ಲಿದು, ಅಲ್ಲಿ ಚರ್ಚ್ ಕೂಡಿ ಬರ್ತದೆ, ಇದು ಭಕ್ತಿ ಸಂಜೀವನ ಕೂಟದಲ್ಲೂ ಚರ್ಚ್ ಕೂಡಿ ಬರ್ತದೆ. ಗೊತ್ತಾಯ್ತಾ? ಇದು ಬಿಲ್ಡಿಂಗ್ ನೋಡ್ಬಿಟ್ಟು ನೀ ಚರ್ಚ್ ಅಂತಿದ್ಯಾ, ತಪ್ಪು ಮಾಡ್ತಿದ್ಯಾ, ತಪ್ಪು ಹೇಳ್ತಿದ್ಯಾ ಅಣ್ಣ ಅಂತ. ಇಲ್ಲ ಇಲ್ಲ, ಇದೆಲ್ಲ ಬೇರೆ ಕಡೆ ಮಾಡಬೇಕು. ಬೇರೆ ಕಡೆ ಎಲ್ಲಿ ಮಾಡಬೇಕು ಅದನ್ನಾರು ಹೇಳ್ಕೊಡ್ಬೇಕು. ಅದನ್ನು ಮಾಡಲ್ಲ, ಇದನ್ನು ಮಾಡಲ್ಲ, ತಾವು ಸಾಕ್ಷಿ ಹೇಳಲ್ಲ, ತಾವು ಸಾಕ್ಷಿಯಾಗಿರೋದಿಲ್ಲ. ಗೊತ್ತಾಯ್ತಾ? ಬರೀ ಏನಂದ್ರೆ ಇಂಥದಕ್ಕೆ ಕಾಲು ಹಾಕೊಳ್ಳೋದು, ಮೂಗು ತೂರಿಸೋದು, ಇದೆಲ್ಲ ಮಾಡುವಂಥವ್ರಾಗಿರ್ತಾರೆ. ಗೊತ್ತಾಯ್ತಾ? ದೇವರಿಗೆ ಸ್ತೋತ್ರವಾಗಲಿ. ಇಲ್ಲೇನು ಫರಿಸಾಯರಿದ್ದಾರಲ್ಲ 3ನೇ ವಚನದಲ್ಲಿ, ಅಂಥ ಫರಿಸಾಯರ ಗುಣಗಳು ಅನೇಕ ನಾಯಕರಲ್ಲಿ ತುಂಬಿಕೊಂಡಿದೆ. ಇವತ್ತು ಸಭೆಯಲ್ಲಿ ಅರಾಜಕತೆ ಬರಬೇಕಾದ್ರೆ ಇದೇ ಕಾರಣ. ಗೊತ್ತಾಯ್ತಾ? ಇದು ಹೇಗೆ ಈ ಪಾದ್ರಿಯನ್ನು, ಈ ಸೇವಕನನ್ನು ಹೇಗೆ ನಾವು ಇಲ್ಲಿಂದ ಓಡಿಸೋಣ ಅಂತ ಗುಂಪುಗಾರಿಕೆ ಮಾಡುವಂತಹ ಗುಂಪುಗಳಿವೆ. ಗೊತ್ತಾಯ್ತಾ? ಹೇಗೆ ಇಲ್ಲಿಂದ ತೆಗೆದುಹಾಕೋಣ, ಹೇಗೆ ಆತನಿಗೆ ಅವಮಾನ ಮಾಡೋಣ, ಹೇಗೆ ಅವಮಾನ ಆಗಬೇಕು ಎಂಬುದಾಗಿ ಈ ಸಭೆಯಲ್ಲಿ ಕೂಡ ಇದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥವನಾಗಿದ್ದೇನೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿ, ಬಿ ಕೇರ್ಫುಲ್. ಈ ರೀತಿ ಆಟ ಆಡಿದವ್ರದ್ದು ಜೀವನಗಳು ಏನೇನಾಗಿದೆ ಎಂಬತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಹಾಗೇ ಆಗುತ್ತೆ, ಹುಷಾರಾಗಿರು. ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ಇದನ್ನು ಬಿಟ್ಟು ಸ್ವಾಮಿ ಕರೀತಾ ಇದ್ದಾನೆ, ನನ್ನ ಕಡೆಗೆ ತಿರುಗಿಕೊಂಡು ಬಾ, ಬಾಯಿಲಿ ಮೊಣಕಾಲು ಹಾಕು. ನೀನು ಮೊಣಕಾಲು ಏನಾಗಿದೆ? ನೋವಾಗಿದೆಯಾ? ಪರವಾಗಿಲ್ಲ, ಮೊಣಕಾಲು ಹಾಕು. ನೋವು ಖಂಡಿತ ಹೋಗ್ತದೆ. ನಂಬಿಕೆಯಿಂದ, ವಿಶ್ವಾಸದಿಂದ ಮೊಣಕಾಲು ಹಾಕಿಲಿ, ಪ್ರಾರ್ಥನೆ ಮಾಡು. ನಮ್ಮ ರಾಜ್ಯಕ್ಕಾಗಿ, ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಪ್ರಿಯರೇ. ಸಂಜೀವನ ಉಂಟಾಗ್ಲಿಕ್ಕೆ ಪ್ರಾರ್ಥನೆ ಮಾಡಬೇಕಾಗಿದೆ. ದೇವರಿಗೆ ಸ್ತೋತ್ರವಾಗಿ. ಇವತ್ತಿನ ಈ ಪರಿಶುದ್ಧ ಸಮಯದಲ್ಲಿ ಎಲ್ಲ ಪ್ರಿಯ ಯೌವನಸ್ಥ ಮಕ್ಕಳೇ, ಹಿರಿಯರೇ, ನಾಯಕರೇ, ಸಭೆಯ ನಾಯಕರೇ, ದೇವರಿಗೆ ಸ್ತೋತ್ರ. ಎಲ್ಲ ನಮ್ಮ ಸಹೋದರಿಯರೇ, ಸ್ತ್ರೀಯರೇ, ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ಬಲಪಡಿಸಲಿ. ದೇವರು ನಿಮ್ಮನ್ನು ಪ್ರಾರ್ಥನೆಯ ವೀರರಾಗಿ ಉಪಯೋಗಿಸ್ಕೊಳ್ಳಿ ಎಂಬುದಾಗಿ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಹೇಳುತ್ತಾ, ದೇವರ ಹಸ್ತಕ್ಕೆ ನಿಮ್ಮನ್ನು ಒಪ್ಪಿಸುವಂಥವನಾಗಿದ್ದೇನೆ. ಯಾವ ರೀತಿ ಇದು ಮಾಡಬೇಕು? ಲಾರ್ಡ್ ಸೇವ್ ಅವರ್ ಕಂಟ್ರಿ ಮೆನ್. ದೇವರೇ ನಮ್ಮ ದೇಶದ ಜನರನ್ನು ರಕ್ಷಿಸು ಎಂಬುದಾಗಿ. ಕೊನೆಯದಾಗಿ ಒಂದು ಪ್ರಾವರ್ಬ್ಸ್ ಓದ್ತೀನಿ. ಕೊನೆಯದಾಗಿ, ದ ಚರ್ಚ್ ಈಸ್ ನಾಟ್ ಎ ಮ್ಯೂಸಿಯಂ ಫಾರ್ ಸೈನ್ಸ್. ಶುದ್ಧರಾದಂಥ ಜನರಿಗೆ ಸಭೆ ಎಂಬತಕ್ಕಂಥದ್ದು ವಸ್ತು ಸಂಗ್ರಹಾಲಯವಲ್ಲ. ಮ್ಯೂಸಿಯಂ ಅಂದರೆ ವಸ್ತು ಸಂಗ್ರಹಾಲಯವಲ್ಲ. ದೇವರಿಗೆ ಸ್ತೋತ್ರವಾಗಿದೆ. ಬಟ್ ಏನದು? ಎ ಹಾಸ್ಪಿಟಲ್. ಈ ವಾರದಿಂದ ಮುಂದಿನ ವಾರದವರೆಗೆ ಮಧ್ಯದಲ್ಲಿ ನೀವೇನೇನು ಪಾಪ ಮಾಡಿರ್ತೀರಲ್ಲ, ಆ ಪಾಪದ ಜೀವಿತವನ್ನು ಶುದ್ಧಿ ಮಾಡಿಕೊಳ್ಳಲು, ಏನಂದರೆ ನಾವೆಲ್ಲ ಪಾಪದವರು ಎಂಬುದಾಗಿ ಹೇಳುತ್ತಾ
ಇಲ್ಲಿಗೆ ಯಾಕೆ ಬರ್ತೀವಿ ಅಂದರೆ ಇದೊಂದು ಹಾಸ್ಪಿಟಲ್, ಇದೊಂದು ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ ನಮ್ಮನ್ನು ನಾವು ಡಾಕ್ಟರ್ ಆಗಿರುವಂಥ ಯೇಸು ಸ್ವಾಮಿ ಹತ್ರ ತೋರಿಸ್ಕೊಂಡು ನಾವು ಶುದ್ಧರಾಗಲಿಕ್ಕೆ ಇಲ್ಲಿ ಬರ್ತೀವಿ ಪ್ರಿಯ ದೇವರಿಗೆ ಸ್ತೋತ್ರ. ಈ ಒಂದು ಪ್ರಾವಬ್ಸು ಇದರಲ್ಲಿ ವಾಟ್ಸಾಪಲ್ಲಿ ಬಂದಂಥ ಪ್ರಾವಬ್ಸ್ ನಾನು ಬರ್ಕೊಂಡು ಬಂದು ನಿಮ್ಗೆ ಓದ್ತಾ ಇದ್ದೀನಿ. ದೇವರಿಗೆ ಸ್ತೋತ್ರ. ದ ಚರ್ಚ್ ಈಸ್ ನಾಟ್ ಎ ಮ್ಯೂಸಿಯಂ ಫಾರ್ ಸೈಂಟ್ಸ್ ಬಟ್ ಎ ಹಾಸ್ಪಿಟಲ್ ಫಾರ್ ಸಿನ್ನರ್ಸ್. ಪಾಪದಲ್ಲಿ ಜೀವಿತದಲ್ಲಿ ಇರುವಂಥವರಿಗೆ ಇದು ಏನಂದರೆ ಆಸ್ಪತ್ರೆಯಾಗಿದೆ ಎಂಬುದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಆದ್ದರಿಂದ ಅಂಥ ಒಂದು ಕಾಯಿಲೆಯಿಂದ, ಅಂಥ ಒಂದು ನೋವಿನಿಂದ, ಅಂಥ ಒಂದು ಬೇನೆಯಿಂದ ನೀವು ಬರೋದಾದರೆ ಡಾಕ್ಟರ್ ಆಗಿರುವಂಥ ಯೇಸು ಕ್ರಿಸ್ತನು ನಿಮ್ಮನ್ನು ಟ್ರೀಟ್ ಮಾಡ್ತಾನೆ, ಶುದ್ಧ ಮಾಡ್ತಾನೆ ಎಂಬುದನ್ನು ಹೇಳ್ತಾ ಕರ್ತನ ಹಸ್ತಕ್ಕೆ ನಿಮ್ಮನ್ನು ಒಪ್ಪಿಸುವಂಥವನಾಗಿದ್ದೇನೆ. ಕರ್ತನ ನಾಮದಲ್ಲಿ ಸ್ತೋತ್ರ. ತಲೆಬಾಗ್ಸೋಣ. ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ಬೇಸರ ಪಡಬೇಡ್ರಿ.